ನಮ್ಮ ಭಗವದ್ಗೀತೆ 6ನೇ ಅಧ್ಯಾಯದ 4ನೇ ಶ್ಲೋಕವನ್ನ ನಮ್ಮ ದುಂಡಪ್ಪ ಸರ್ ನಿನ್ನೆಯಿಂದ ಹೇಳಾಕತ್ತಾರ. ಅದನ್ನ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಮುಂದೆ ಹೋಗೋಣ ಅನ್ನುವಂತ ಉದ್ದೇಶದಿಂದ ನಾನು ಆ ಮಂತ್ರವನ್ನು ಓದಿ ಸ್ವಲ್ಪ ಫಾಸ್ಟ್ ಆಗಿ ರಿಕವರ್ ಮಾಡಿ ಮುಂದೆ ಹೋಗ್ತೀನಿ. ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮ ಸಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ತದ್ಯೋಚ್ಯತೆ. Indeed, when one is interested neither in sense objects nor in pursuits, then that removal of all the fancies is said to be one who has reached the dhyana. That is not. ಯದಾ ಹಿ ಯಾವಾಗ ಇಂದ್ರಿಯ ಅರ್ಥೇಶು ಇಂದ್ರಿಯಗಳ ವಿಷಯಗಳಲ್ಲಿ, ಅರ್ಥೇಶು ಅಂದ್ರೆ ವಿಷಯಗಳಲ್ಲಿ, ಇಂದ್ರಿಯದ ವಿಷಯಗಳು ಯಾವ್ರಿ? ಪಂಚ ಜ್ಞಾನೇಂದ್ರಿಯು ಪಂಚ ವಿಷಯ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ನ ಅನುಸಜ್ಜತೆ ಆಸಕ್ತನಾಗುವುದಿಲ್ಲವೋ. ಕರ್ಮಸು ಕರ್ಮಗಳಲ್ಲಿ ನ ಅನುಸಜ್ಜತೆ ಕರ್ಮಗಳಲ್ಲಿ ಆಸಕ್ತಿ ಇಲ್ಲ, ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ಅದು ಯಾವ್ದು 32 ಕಡೆ ಇರುದು? ಯಾರದು 32 ಇರುದು ನೋಡ್ರೆ ಮ್ಯೂಟ್ ಮಾಡ್ರಿ. ಯಾರು ನೋಡಿ ಗೌಡ್ರ ಮಾಡ್ರಿ, ಇಲ್ಲೆಲ್ಲ ಕೇಳ್ತೈತೆ ಅವ್ರು ಮಾತಾಡುದು. ಗೌಡ್ರ ಮ್ಯೂಟ್ ಮಾಡ್ರಿ. ನ ಅನುಸಜ್ಜತೆ ಕರ್ಮಗಳಲ್ಲಿ ಆಸಕ್ತಿ ಇಲ್ಲ, ಇಂದ್ರಿಯಗಳ ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ಯಾವಾಗ ಹಿಂಗಾಗ್ತದ ಒಬ್ಬ ಅಂತಃಕರಣ, ಅವಾಗ ಸರ್ವ ಸಂಕಲ್ಪ ಸನ್ಯಾಸಿ, ಸರ್ವ ಸಂಕಲ್ಪಗಳನ್ನ ತ್ಯಾಗ ಮಾಡಿದವನು ಅವನೇ ನಿಜವಾದ ಸನ್ಯಾಸಿ. ಆಗ ಅವನು ಯೋಗಾರೂಢನು ಎಂದು ಹೇಳಿಸಲ್ಪಡುತ್ತಾನೆ. ಯೋಗಾರೂಢನು ಧ್ಯಾನ ಯೋಗಿ ಅಂತ ಅರ್ಥ ಮಾಡ್ರಿ. ಇದನ್ನ ನಮ್ಮ ಅನುಭವದಿಂದ ಹೇಳ್ಬೇಕು ಅಂತಂದ್ರ, ಎಷ್ಟು ಬೇಕಾದಷ್ಟು ಮಾತು ಹೇಳ್ರಿ, ಬೇಕಾದಂತ ಶಾಸ್ತ್ರ ಹೇಳ್ರಿ, ಟೇಬಲ್ ಕುಟ್ಟಿ ಕುಟ್ಟಿ ಇದು ಶಾಸ್ತ್ರ ಹೇಳ್ತಾನಂದ್ರು ಕೂಡ ಇದು ಒಳಗ್ ತಯಾರಾಗು ಅಂತಕ್ಕಂಥ. ಒಳಗ ವೈರಾಗ್ಯ ಇಲ್ಲ, ಬರೀ ಮಾತು ವೈರಾಗ್ಯ ಆದ್ರೆ ಈ ಮಾತಿನ ಅರ್ಥನ ಆಗುತ್ತೆ. ವಿಷಯಗಳಲ್ಲಿ, ಇಂದ್ರಿಯಗಳ ವಿಷಯಗಳಲ್ಲಿ ಆಸಕ್ತನಾಗುವುದಿಲ್ಲವೋ. ನಾವು ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಇದ್ದು ಬಾಯಿಲೆ ಬೇಕಾದಷ್ಟು ಹೇಳಬೇಕು, ಸನ್ಯಾಸಿ ಅಲ್ಲವೇ ಅಲ್ಲ. ನೀವು ಬಾಯಿಲೆ ಬೇಕಾದ ಏನೋ ತ್ಯಾಗದ ಮಾತು ಆಡುವುದೇ ಬೇಡ. ಒಳಗ್ ವಿಷಯಾಸಕ್ತಿ ಇಲ್ಲ ಅಂತಂದ್ರೆ ನಿಮ್ಮಂತ ಸನ್ಯಾಸಿನೇ. ಅದಕ್ಕೆ ಏನಿರ್ಬೇಕು ಸನ್ಯಾಸಿ ಅಂತಂದ್ರೆ? ಕೈಪ ಹಾಕಿರ್ಬೇಕು, ಕ್ಯಾಮಿ ಹಾಕಿರ್ಬೇಕು, ಅಥವಾ ಕೈಯಾಗ ಏನಾರ ಒಂದು ಬಡಗಿ ಹಿಡಿದಿರ್ಬೇಕು, ಕಮಂಡಲ ಹಿಡಿದಿರ್ಬೇಕು, ಜೂಟ ಜಟಾಧಾರಿ ಇರಬೇಕು. ಇವೆಲ್ಲ ಸುಳ್ಳು. ಏನಿರ್ಬೇಕು ಅಂದ್ರೆ ವಿಷಯ ವಿರಾಗಿ ಇರ್ಬೇಕು. ಇನ್ನೊಂದು ವಿಷಯ ಅಂದ್ರೆ ಕರ್ಮಗಳಲ್ಲಿ ಆಸಕ್ತಿ ಇರಬಾರ್ದು, ಕರ್ಮ ಮತ್ತು ಕರ್ಮ ಫಲದಲ್ಲಿ ಆಸಕ್ತಿ ಇರಬಾರ್ದು. ಹಂಗಿದ್ರೆ ಮಾತ್ರ ಅವಾಗ ಅನ್ಬೇಕು ನಿತ್ಯ ಸನ್ಯಾಸಿ, ಅವಾಗ ಸರ್ವಕಾಮ ಸಂಕಲ್ಪ ಸನ್ಯಾಸಿ ಅನ್ಬೇಕು. ಹಂಗಿದ್ದವಾಗ ಧ್ಯಾನ ಯೋಗ ಹತ್ತದ ಅಂದ್ರೆ ಅವ ಧ್ಯಾನ ಯೋಗಕ್ಕೆ ಅಧಿಕಾರಿ ಆಗ್ತಾನ. ನಾವ್ ಒಳಗ ಕಾಮಾಸಕ್ತಿ ಇಟ್ಕೊಂಡು ಬೇಕಾದಂತ ಪ್ರವಚನ ಹೇಳ್ತೇವಂದ್ರು ಕೂಡ ಧ್ಯಾನ ಯೋಗಕ್ಕ ನಾವು ಇನ್ನು ಅರ್ಹತೆಯನ್ನ ಪಡೆಯುವುದಿಲ್ಲ ಅನ್ನುವಂತ ಮಾತನ್ನ ಭಗವಂತ ಇಲ್ಲಿ ಹೇಳಾಗತ್ತಾನ. ಅದನ್ನ ವಿಷಯ ಸರ್ ನಿನ್ನೆ ಹೇಳ್ಯಾರ, ಫಾಸ್ಟ್ ಆಗಿ ಹೇಳಿ ಹೋಗ್ತೇನೆ ನೋಡಿ ನಾಳೆ. In the previous verse, Lord Krishna said that one should follow Karma Yoga first, then which is the Pravritti Marga, then prepare mind and thereafterwards Nivritti, withdrawal, so that one can spend more time in Jnana Yoga, Karma Yoga first, then Jnana Yoga, Pravritti Marga and Nivritti. ಭಗವಂತ ಇಲ್ಲಿ ಏನ್ ಹೇಳಾಗತ್ತಾನಂದ್ರೆ, ಮೊದಲು ಪ್ರವೃತ್ತಿ ಮಾರ್ಗದ ನಿವೃತ್ತಿ ಮಾರ್ಗ ಒಮ್ಮೆ ಕಠಿಣ. ಮೊದಲು ಪ್ರವೃತ್ತಿ ಮಾರ್ಗದ ಹೋಗ್ರಿ, ಆಮ್ಯಾಗ ಕರ್ಮ ಯೋಗ ಮಾಡ್ರಿ. ಕರ್ಮ ಯೋಗ ಅಂತಂದ್ರ ಏನದಲ್ಲ ಪಂಚಮಹಾಯಜ್ಞಗಳು ಅಥವಾ ನಿಷ್ಕಾಮ ಕರ್ಮ ಅಥವಾ ಸಾತ್ವಿಕ ಕರ್ಮ ಏನ್ ಬೆಳಿಗ್ಗೆ ಹೇಳಿದ್ದಲ್ಲ ಅವುಗಳನ್ನ ಮಾಡ್ರಿ. ಅದರಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆದ ನಂತರ ಅಂತಃಕರಣದಲ್ಲಿ ಹೊಯ್ದಾಟ ಇರುತ್ತೆ. ಹೊಯ್ದಾಟ ಚಂಚಲತೆ ಅಂತೇವ್. ಅದನ್ನ ದೋಷ ಕಳ್ಕೊಳಾಗ ಧ್ಯಾನ ಯೋಗಕ್ಕೆ ಬರ್ಬೇಕಾಗ್ತದೆ. ಇವೆಲ್ಲ ದಾಟಿದ ಮ್ಯಾಗ ಜ್ಞಾನದ ಸುದ್ದಿ. ಅಲ್ಲಿ ಮಠ ಜ್ಞಾನದ ಸುದ್ದಿ ಇಲ್ಲ. ಒಂದ್ ವೇಳೆ ಜ್ಞಾನದ ಸುದ್ದಿ ಹೇಳಿದ್ರೆ ಬರೇ ಮಾತಾಕ್ಕಾವ.
ತೆಲಿಗೆ ಬಡದು ಒಳಗೆ ಹೊರಗೆ ಹೋಗ್ತಾವ, ಒಳಗೆ ಇಳಂಗಿಲ್ಲ, ಪಚನ ಆಗೋದಿಲ್ಲ. ಉಂಡಿದ್ದು ಕೇಳಿದ್ದು ಪಚನ ಆಗೋದಿಲ್ಲ, ಹಿಂಗ ಬಂದ್ ಹಿಂಗ ಹೋಗ್ತಾವೆ. ಮಾತುಗಳ ಅರ್ಥ ಯಥಾರ್ಥ ಜ್ಞಾನ ಆಗುದಿಲ್ಲ, ಅನ್ಯಥಾ ಜ್ಞಾನ ಆಗ್ತದೆ. ಹೆಂಗ ನೋಡ್ರಿ ದೇವ ಪರಮಾತ್ಮ ಸೃಷ್ಟಿ ಎಲ್ಲಾ ಮಾತು ಗುರು ಹೇಳ್ತಾನ, ಎಲ್ಲರೂ ಕೇಳ್ತಾರ. ಕೆಲವು ಮಂದಿಗೆ ಅರ್ಥ ಆಗ್ತದೆ, ಕೆಲವು ಮಂದಿಗೆ ಅರ್ಥ ಆಗುದು. ಯಾವಾಗ ಅರ್ಥ ಆಗತಿ ಅವ ಅನ್ಬೇಕು ಸನ್ಯಾಸಿ, ಯಾವಾಗ ಅರ್ಥ ಆಗ್ತತಿ ಅವ ಅನ್ಬೇಕು ಸರ್ವ ಸಂಕಲ್ಪ ಸನ್ಯಾಸಿ, ಯೋಗ್ಯ ಅಧಿಕಾರಿ. ಹೆಂಗೈತಿ ಭಗವಂತನ ಲಾಕ್ ನಾವೆಲ್ಲ ಇಟ್ಟಿರ್ತೀವಿ ಫೋನ್ನಾಗ ಲಾಕ್. ಆ ಕಡೆಗೆ ಹೆಬ್ಬೆಟ್ ತಗೊಂಡಾದ್ರು ಮೊಮ್ಮಕ್ಕಳು ನಮ್ ಲಾಕ್ ಓಪನ್ ಮಾಡಿಸ್ತಾರ. ಈ ಲಾಕ್ ಹೆಂಗೈತಿ ನೋಡ್ರಿ, ಇದು ಭಗವಂತನ ಲಾಕ್ ಹೆಂಗೈತಿ. ಅಧಿಕಾರಿಗೆ ಅಷ್ಟ ತಿಳಿತೈತಿ, ಅನಧಿಕಾರಿಗೆ ತಿಳಿದಿಲ್ಲ. ಈ ಮಾತಿನ ಅರ್ಥನ. So now the basic question is, how do I know that the time has come for this switch over? ಅಲ್ರಿ, ಹಂಗಾರ ನಾನು ಈಗ ಕರ್ಮಗಳನ್ನ ಮಾಡ್ಕೊಂತದೇನೆ, ನಿಷ್ಕಾಮ ಕರ್ಮಗಳನ್ನ. ಈಗ ನನ್ನ ಅಂತಃಕರಣ ಶುದ್ಧಿ ಆಗ್ಯದ, ಈಗ ನಾ ಧ್ಯಾನ ಹೋಗಕ್ಕೆ ಅಧಿಕಾರಿ ಆಗೇನಿ ಅನ್ನೋದು ನಮಗೆ ಹೆಂಗ್ ಗೊತ್ತಾಗತಿ? ಏನಾದ್ರೂ ಒಂದು ಉದಾಹರಣೆ, ಏನಾದ್ರೂ ಒಂದು ಗುರುತು, ಅದನ್ನ ಹೆಂಗ್ ಕಂಡು ಹಿಡಿಯೋದು? that I am ready for reducing action and ready for Vedantic inquiry. ನಾ ಈಗ ಕರ್ಮಗಳನ್ನು ಕಡಿಮೆ ಮಾಡಿ ನಾ ವೇದಾಂತದ ಶ್ರವಣ ಮನನ ನಾನು ಮಾಡಾಕ ನಾನು ಹೋಗ್ಬೇಕು ಅಂದ್ರ ನಾನು ಕರ್ಮಯೋಗಿ ಆಗಿ ಧ್ಯಾನ ಯೋಗಿ ಆಗಿ ನಾನು ಜ್ಞಾನಕ್ಕೆ ಅಧಿಕಾರಿ ಆಗ್ಬೇಕದ. ಹಂಗ ಆಗೇತ ಇಲ್ಲ ಅನ್ನುವಂಥದ್ದು ಹೆಂಗ್ ಗೊತ್ತಾಗತ್ರಿ? ಏನಾರ ಒಂದು ಅವನಲ್ಲಿ ಲಕ್ಷಣ ಕಾಣ್ತಾವೇನೋ ಅಂತ ಸಾಧಕನಲ್ಲಿ, ಅಥವಾ ಅದನ್ನ ನಮ್ಮ ಮತ್ತೊಬ್ಬರು ನೋಡಕಲ್ಲ, ನನಗರ ನಾನು ಉಳ್ಕೊಳಕ್ ಬೇಕಲ್ರಿ, ನಾ ಎಲ್ಲದೀನಿ ಅನ್ನುವಂಥದ್ದು. ಅಂತದ್ ಏನಾದ್ರು ಒಂದು ಗುಟ್ಟು ಐತೇನೋ, ಏನಾರ ಒಂದು ಏನಾದ್ರು ಒಂದು ಹಿಂಟ್ ಐತೇನೋ? How to know? In the college at least there are some kind of examination. ಈಗ ನಾವು ವ್ಯಾಸಂಗ ಮಾಡ್ತೀವಿ, ಕಾಲೇಜ್ ಆಯ್ತು, ಹೈಸ್ಕೂಲ್ ಆಯ್ತು, ಪ್ರೈಮರಿ ಆಯ್ತು, ಯಾವ್ದು ಇದು ಕಾಲೇಜ್ ತೊಗೊಂಡವ್ರು, ನೀವು ಕನ್ನಡ ಸಾಲಿ ತೋಡ್ರಿ, ಅಲ್ಲಿ ಏನ್ ಮಾಡ್ತಾರ ಅವರು? ಹೌ ಟು ನೋ ಇನ್ ಕಾಲೇಜ್ ಅಟ್ ಲೀಸ್ಟ್ ದೇರ್ ಆರ್ ಸಮ್ ಕೈಂಡ್ ಆಫ್ ಎಕ್ಸಾಮಿನೇಷನ್. ವೆನ್ ಐ ಗೆಟ್ ಪಾಸ್ ಮಾರ್ಕ್ ವೆದರ್ 30 or 35, I may write the exam a few times, doesn't matter, but a time comes at least teachers out of tiredness they pass me. ನೋಡ್ರಿ, ಶಾಲೆ ಒಳಗೆ ನಾ ಶಾಲೆಗೆ ಹೋಗ್ತೀನಿ, ನಾನು 1 ವರ್ಷ ಆಗ್ಬಿಡ್ತೇನೆ, ನನ್ನ ಪರೀಕ್ಷೆ ಇರ್ತಾರೆ. ಆ ಪರೀಕ್ಷೆ ಒಳಗೆ ಇಂತಿಷ್ಟು ಮಾರ್ಕ್ಸ್ ತಗೊಂಡವ್ರು ಪಾಸ್, ಇಂತಿಷ್ಟು ಮಾರ್ಕ್ಸ್ ತಗೊಂಡಿದ್ದವ್ರು ಫೇಲ್ ಅಂತ ಘೋಷಣೆ ಮಾಡ್ತಾರೆ. 35 ತಗೊಂಡ್ರೆ ಪಾಸು ಅಂತಾರೆ. 35 ಮ್ಯಾಗ ತಗೊಂಡವ್ರಿಗೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಡಿಸ್ಟಿಂಕ್ಷನ್ ಎಲ್ಲ ಕೊಡ್ತಾರ. ಒಮ್ಮೊಮ್ಮೆ ಅವನ ಮುಖ ನೋಡಿ, ಏನೋ ಮರೆ ಎಷ್ಟು ವರ್ಷ ಆತಲ್ಲ ನೀವು ಇದ ಎತ್ತದಾಗ ಅದಾನ ಅಂತ ತಿಳ್ಕೊಂಡು 30 ಬಿದ್ರು ಅವ್ನು 35 ಮಾಡಿ ಹೆಚ್ಚು ಹಾಕ್ತಾರೆ. ಒಟ್ಟು ಪಾಸ್ ಅಂತೂ ಮಾಡ್ತಾರ, ಮುಂದಿನ ಕ್ಲಾಸಿಗೆ ಅವಂಗ ಪ್ರಮೋಷನ್ಗೆ ಕೊಡ್ತಾರ. ಹಂಗ ಇಲ್ಲಿ ಕರ್ಮ ಉಪಾಸನೆ ಮಾಡಿದ್ದೇನ ಗುರುತು ಐತೇನು? ಅದು ಹೆಂಗ ಅವ ಜ್ಞಾನ ಯೋಗಕ್ಕ ಅವ ಯೋಗಿ ಅಕ್ಕನ ಅನ್ನುವಂಥದ್ದು ಮಾತನ್ನ ಕೇಳಿದ್ರೆ, so let us assume legitimately I pass there at least to know I have grown out. In case of a baby also nature takes care of. ಒಂದು ಮಗು ತಾಯಿ ಹೊಟ್ಟೆಯಿಂದ ಅದು ಹೊರಗೆ ಬರ್ಬೇಕಂದ್ರ ಅದಕ್ಕೂ ಕೂಡ ಒಂದು ಅವಧಿ ಐತಿ. ಹಂಗ ಇದಕ್ಕೇನಾದ್ರೂ ಒಂದು ಅವಧಿ ಐತೇನ್ರಿ? ಎಷ್ಟು ದಿವಸ ನಾ ಮಾಡ್ಬೇಕಿದನ್ನ ನಿಷ್ಕಾಮ ಕರ್ಮ ಯೋಗ ಮತ್ತು ನಿಷ್ಕಾಮ ಉಪಾಸನೆ ಅಂದ್ರ, when the time is ready there is a labor pain and child comes out. 9 ತಿಂಗಳ 9 ದಿನ ಆತಂದ್ರ ಸಾಕು, ಮಗು ತಾಯಿ ಹೊಟ್ಟೆಯಾಗಿ ಇರುವುದಿಲ್ಲ, ಅಲ್ಲಿಂದ ಅದು ಬೆಳೆದ ಬರ್ತದ. ಆ ತಾಯಿ ಹೊಟ್ಟೆಗಿನ ವಾತಾವರಣಕ್ಕ ಅದು ಹೆಂಗ್ ಬೆಳಿತೈತಂದ್ರ ಹೊರಗಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂಗ ಆಗಿ ಆ ಸಾಮರ್ಥ್ಯವನ್ನ ಹೊಂದಿ ಅದು ತಾಯಿ ಹೊಟ್ಟೆಯಿಂದ ಹೊರಗೆ ಬರ್ತದೆ. ಹಂಗಾರ ಇಲ್ಲಿ ಸಾಧಕನಾದವನು ಕರ್ಮಯೋಗ ಮತ್ತು ಉಪಾಸನ ಯೋಗವನ್ನ ಮಾಡಿ ಜ್ಞಾನದ ಒಂದು ಪರಿಧಿಗೆ ಬಂದಾಗ ಅಲ್ಲಿ ಬದುಕಲಿಕ್ಕೆ ಶಕ್ತವಂತನಾಗಿ ಆ 2 ಅವಸ್ಥೆಯೊಳಗೆ ಬೆಳೆದು ಬಂದಾನ ಅನ್ನೋದು ಹೆಂಗ್ ಗೊತ್ತಾಗ್ತದೆ? Now a person who is in karma yoga womb, when should he come out? How do you know? ಈ ಕರ್ಮಯೋಗ ಅನ್ನುವಂತ ಒಂದು ಗರ್ಭ ಅಂತ ತಿಳ್ಕೊಳ್ರಿ. ಆ ಮಗು ಹೆಂಗ ತಾಯಿ ಗರ್ಭದಾಗದ ಹಂಗ ಇದು ಒಂದು ಗರ್ಭ ಅಂತ ತಿಳ್ಕೊಳ್ರಿ. ಈ ಗರ್ಭದ ಅಲ್ಲಿ ಮಗು 9 ತಿಂಗಳು 9 ದಿನಕ್ಕೆ ಹೆಂಗ್ ಬರ್ತದ? ಇಲ್ಲಿ ಈ ಒಂದು ಸಾಧಕ ಈ ಸಾಧನೆಯಿಂದ ಬಂದು ಸಾಧ್ಯವಾದಂತಹ ಮೋಕ್ಷದ ಕಡೆಗೆ ಅಂದ್ರೆ ಶ್ರವಣ ಮನನ ನಿಧ್ಯಾಸನಕ್ಕೆ ಯಾವಾಗ ಬರಬೇಕು, ಎಷ್ಟು ದಿವಸಕ್ಕೆ ಬರಬೇಕು, ಅವಧಿ ಐತೇನು? Can you say that everybody should do karma yoga for 17 years, 8 months and 23 days, something like that? ನೋಡ್ರಿ, ಎಲ್ಲರೂ ಕರ್ಮ ಯೋಗವನ್ನ ನೀವು 17 ವರ್ಷ 8 ತಿಂಗಳ 23 ದಿನ ಮಾಡ್ಬೇಕು ಅಂತ ಏನಾದ್ರು ಒಂದು ಕಾಯ್ದೆ ಐತೆ?
ಹೆಂಗಿಲ್ಲ 9 ದಿನ ಇಟ್ಟಿರಿ. ಹಂಗ ಏನಾರ ಶ್ರವಣ ಮನನ ನಿಧಿಧ್ಯಾಸನ ಮಾಡಾಕ ಅಧಿಕಾರಿ ಆಗ್ಬೇಕಂದ್ರ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ ಮತ್ತೆ ನಿಷ್ಕಾಮ ಉಪಾಸನ ಯೋಗವನ್ನ ನೀವು ಇಂತಿಷ್ಟ ಅವಧಿ 17 ವರ್ಷ 18 ವರ್ಷ ಮಾಡ್ಬೇಕು ಅಂತ ಏನಾರ ಒಂದು ಕಂಡೀಷನ್ ಐತೆ. ಕ್ಯಾನ್ ಯು ಸ್ಟಿಪ್ಯುಲೇಟ್ ದ ಟೈಮ್? ಹಂಗ ಹೇಳಕ್ ಬರ್ತೈತಿ ಏನೋ ಟೈಮು ಬರುವುದಿಲ್ಲ ಅಂತಾರು. ಅನ್ಫಾರ್ಚುನೇಟ್ಲಿ ದ ರೇಟ್ ಆಫ್ ಇನ್ನರ್ ಮ್ಯಾಚುರಿಟಿ ಈಸ್ ನಾಟ್ ಯೂನಿಫಾರ್ಮ್ ಫಾರ್ ಆಲ್. ಇಲ್ಲೇ ಹಣ್ಣಾಗುವಿಕೆ ಶರೀರದ ಹಣ್ಣಾಗ್ತತಿ, ಆದ್ರ ಬುದ್ಧಿ ಮನಸ್ಸು ಹಣ್ಣಾಗಾಕ ಒಬ್ಬೊಬ್ರಿಗೆ ಲಘು ಆಗ್ತದೆ, ಒಬ್ಬರಿಗೆ ಬಹಳ ನಿಧಾನ ಆಗ್ತದೆ. ಈ ಬುದ್ಧಿ ಹಣ್ಣಾಗುವಿಕೆ ಏನೈತಿ, ಈ ಬುದ್ಧಿ ಹಣ್ಣಾಗುವಿಕೆ ಅಂದ್ರೆ ಆ ಕೂಸು ಹೆಂಗ 9 ತಿಂಗಳು ತಾಯಿ ಹೊಟ್ಟೆಯಾಗಿ ಬೆಳಿತಿತ್ತು, ಬೆಳೆದ ಹೊರಗಿನ ಮಾತಾಡೋಕೆ ಬದುಕುವಂತ ಸಾಮರ್ಥ್ಯವನ್ನ ಪಡೆದು ಹೊರಗೆ ಬರ್ತಿತ್ತು. ಹಂಗ ಜ್ಞಾನ ಯೋಗಕ್ಕೆ ಹೊಂದ್ಕೊಳ್ಳುವಂತ ಸಾಮರ್ಥ್ಯ ಆಗ್ಲಿಕ್ಕೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಅವಧಿ ಅದ. ಒಬ್ರು 1 ವರ್ಷಕ್ಕೆ ಬರ್ಬಹುದು, ಒಬ್ರು ಜನ್ಮ ಜನ್ಮಾಂತರದ ಬರ್ಲಿಕ್ಕಿಲ್ಲ. ಆದ್ರಿಂದ ಇಲ್ಲಿ ಇಷ್ಟು ಅವಧಿ ಅಂತ ಹೇಳ್ಕೊಂಡು ಹೇಳಕ್ ಆಗುದಿಲ್ಲ. Inner maturity time is not uniform. Some people become mature within a short while some other people get even 95 years, physically 95, but ಇನ್ನು ಕೆಲವು ಮಂದಿ ಅದಾರ 95 ವರ್ಷ ಆಗ್ಯದ, ದೈಹಿಕವಾಗಿ ಗಟ್ಟಿ ಅದಾರ. ಆದರೆ ಏನಂತ ನಮ್ಮ ಅಂಗಂ ಗಲಿತಂ ಫಲಿತಂ ಮೂಢ ದಶನ ವಿಹೀನ ಜಾತಂ ತುಂಡ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಂಚದಿ ಆಶಾ ತುಂಡ. 95 ವರ್ಷ ಆಗ್ಯದ, ಇನ್ನು ಸುಖ ಎಲ್ಲಿ ಹುಡುಕಾಗತ್ತ ಅನ್ನೋದ್ರ ವಿಷಯಗಳಲ್ಲಿ ರಮಮಾಣ ಮಾಡುವಂತ ಬುದ್ಧಿ ಅದು. ಅಂದ್ರೆ ಇವ ಹಣ್ಣಾಗೈತಿ ಅಂದ್ರೆ ಬುಡದೆ ಕಚ್ಚಾ ರೇ ಕಚ್ಚಾ. ಹೃದಯ ಹಣ್ಣಾಗಿಲ್ಲ. ಕೆಲವು ಮಂದಿ 25 ವರ್ಷಕ್ಕೆಲ್ಲ ಹಣ್ಣಾಗ್ಯಾರ. ವೇದಾಂತಕ್ಕೆ ಬಂದಾರ ಸನ್ಯಾಸಿಗಳು, ಅತಿ ಪ್ರಖರ ಸನ್ಯಾಸಿಗಳು ಬಂದಾರ. ಚಿನ್ಮಯ ಮಿಷನ್ದಾಗ ಬಂದಾರ, ರಾಮಕೃಷ್ಣ ಆಶ್ರಮದಾಗ ಅದಾರ, ಸದ್ಯ ಅದಾರ್ರಿ. ಇದ್ದಕ್ಕೆ ಕತೆ ಹೇಳಾಗತ್ತೆ. 25 ವರ್ಷಕ್ಕೆ ಬಂದಿದ. ಕೆಲವು ಮಂದಿ ಇಂಜಿನಿಯರಿಂಗ್ ಕಲ್ತು ಅವ್ರಿಗೆ ವೈರಾಗ್ಯ ಬಂದು ಅವ್ರು ಈಗ ಬಂದಿಲ್ಲ. ರಾಮಕೃಷ್ಣ ಆಶ್ರಮದಾಗ ಅದಾರ, ಚಿನ್ಮಯ ಮಿಷನ್ದಾಗ ಅದಾರ, ಒಳ್ಳೆ ದೊಡ್ಡ ಪೋಸ್ಟ್ನಾಗ ಅದಾರ. ನೌಕರಿ ಇದ್ದದನ್ನ ಬಿಟ್ಟು ಬಂದಿದ್ದಾರೆ. ಇದನ್ನೇನು ಬರ್ದಾರೆ ಸ್ವಾಮೀಜಿ, ಇವ್ರ ಹೆಸರು ಸ್ವಾಮಿ ಪರಮಾರ್ಥಾನಂದ ಅಂತ. ಇವರು ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ನಲ್ಲಿ ವಿಜ್ಞಾನಿಗಳಾದವರು. MSc ಫಿಸಿಕ್ಸ್ ಮಾಡಿ ರ್ಯಾಂಕ್ ಸ್ಟೂಡೆಂಟು. ಅವ್ರು ಅಲ್ಲೇ ಒಂದ್ಸಲ ದಯಾನಂದ ಸರಸ್ವತಿ ಅವರು ಅಂತಿಕೊಂಡು ಅವ್ರ ಗುರುಗಳು, ನಮ್ಮ ಪರಮ ಗುರುಗಳು ಪರಮ ಗುರುಗಳು ಅಂತ. ಅವರು ಪ್ರವಚನ ಕೇಳಾಕ ಬಾಂಬೆದ ಚೌಪಾಟಿಯಲ್ಲಿ ಒಂದು ಪ್ರವಚನ ಕೇಳಾಕ ಹೋದಾಗ ಮನಸ್ಸು ಪರಿವರ್ತನೆ ಆಗ್ತದೆ. ಹಂಗಾರೆ ಗುರುವಿನ ಹೆಂಗ್ ಭೇಟಿ ಆಗ್ಬೇಕು? ಆ ವಿಧಿ ಬತ್ತ ಎಲ್ಲಾ ಮುಂಡನ ಮಾಡಿಸ್ಕೊಂಡಾರ, ತುಣುಕಿ ಒಂದ್ ಬಿಟ್ಟಾರ, ಸಮಿತ್ ಪಾಣಿ ಬದಲ ಹಿಡಿದಾರ. ನಾನು ಶಿಸ್ತಸ್ತೆ ಹಂಶಾದಿಮ ಪ್ರಪನ್ನ, ನಾನು ನಿಮ್ ಶಿಷ್ಯ ಹಾಕೇನೆ, ನನಗೆ ದೀಕ್ಷಾ ಕೊಡ್ರಿ ಅಂತ. ಅಂತ ಒಂದು ಸಂಪ್ರದಾಯ ಬದ್ಧವಾಗಿ ಗುರುವಿನ ಶಿಷ್ಯ ಆದಂತವ್ರು ಇವು ಸ್ವಾಮಿ ಪರಮಾರ್ಥನ. ಆ ವೈರಾಗ್ಯ ಅವ್ರಿಗೆ ಯಾಕೆ ಬಂತ ಅವಾಗ? ಅಧಿಕಾರಿಗಳು. ನಮಗೆ 95 ಆದ್ರೂ ಯಾಕೆ ಬರಬಾರ್ದು? ಅನಧಿಕಾರಿಗಳು. ಅದು ಇಷ್ಟ ವರ್ಷ ನೀವು ನಿಷ್ಕಾಮ ಕರ್ಮ ಮಾಡಿದ್ರೆ ಬರ್ತೈತಿ, ಹಿಂಗ ಅವಧಿ ಇಲ್ಲ. even though he has gone through several experiences, but still he has not grown out of it. ಜೀವನದಾಗ ಸಾಕಷ್ಟು ಕಷ್ಟ ನಷ್ಟ ಅನುಭವ ಸುಖ ದುಃಖ ಏರು ಇಳು ಆಗ್ಯಾವು, ಆದ್ರೂ ಅವ್ನು ಇನ್ನೂ ತಿರುಗಿ ಬರೋದಿಲ್ಲ. ಮನುಷ್ಯಾಗ ಬರದ ಮರಕ್ ಬರ್ತೈತಿಲ್ಲ ಅಂತಾನ, ಅಲ್ಲೇ ಡಿಕ್ಕಿ ಹೊಡಿತಾನ. ಸೊ ಹೌ ಕ್ಯಾನ್ ಯು ಸ್ಟಿಪ್ಯುಲೇಟ್ ದ ಟೈಮ್? ದೇರ್ ಇಸ್ ನೋ ಯೂನಿಫಾರ್ಮ್ ಟೈಮ್. ಇಷ್ಟ ಟೈಮ್ ನಾಗ ಆಕೈತಿ ಅಂತಃಕರಣ ಶುದ್ಧಿ ಏಕಾಗ್ರ ಆಗೋ ಅದ್ರ ಟೈಮ್ ಇಲ್ಲ. ಇಟ್ ವೇರೀಸ್ ಫ್ರಾಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ವ್ಯಕ್ತಿಯಿಂದ ವ್ಯಕ್ತಿಗೆ ಆ ಅವಧಿ ಬೇರೆ ಬೇರೆ ಆಗ್ತದೆ ಆತ್ಮೀಯರೇ. ಸೊ somebody asked an old man, it seems, ಯಾರೋ ಒಬ್ರು ವಯಸ್ಸಾದ ಮುಖ ಕೇಳಿದ್ರಂತ. ನಿನ್ನೆ ಹೇಳಾಕತ್ತಿದ್ರಪ್ಪ ಅವರು ಇದನ್ನ, ಇವ್ರು ದೊಡ್ಡಪ್ಪ ಸರ್ ಹೇಳಾಕತ್ತಿದ್ರು, ತಾತ ಆರ್ ಯು ರೆಡಿ ಫಾರ್ ಮ್ಯಾರೇಜ್? ಏ ಅಜ್ಜ, ಮತ್ತೆ ನಿನ್ಗ ಒಂದ್ ಮದ್ವಿ ಮಾಡ್ತೀವಿ, ಮದ್ವಿ ಆಗಾಕ ತಯಾರದಿ ಏನೋ ಅಜ್ಜ ಅಂತ ಕೇಳಿದ್ನು ನಮ್ಮ ಮೊಮ್ಮಗ. Then the old man asked, who will give me their daughter in marriage? ಅಲ್ಲಪ್ಪ, ನನಗ್ ಕನ್ಯಾ ಕೊಡೋರು ಯಾರದಾರಪ್ಪ?
He doesn't say I do not want. ನಾವು ಅಲ್ಲೇ ಲಗ್ನ ಅಲ್ಲಿ ನಾವು ಮುದುಕ ಬಾಯಾಗ ಹತ್ತು ಬಿದ್ದಾವು, ಗೋಣ ಬಗ್ಗೆ ಐತಿ, ನಡ ಬಗ್ಗೆ ಐತಿ, ಚರ್ಮ ಸುಕ್ಕಟ್ಟೆ ಐತಿ, ಆದ್ರೂ ಲಗ್ನ ಆಗ್ತೀನಿ ಅಜ್ಜ ಅಂತ ಕೇಳಿದ್ರೆ ನನಗೆ ಯಾರು ಹೆಣ್ ಕೊಡ್ತಾರೋ ಅಂತ ಕೇಳ್ತಾನ. ಅಂದ್ರ ಯಾರ ಕೊಡಾಕ್ ತಯಾರಿದ್ರೆ ಮಾಡ್ಕೊಳಕ್ ತಯಾರದ ಮುದುಕ. The question is, who will give the girl? This is the condition. ಯಾರು ನನಗೆ ಹೆಣ್ ಕೊಡ್ತಾರ ಅನ್ನೋ ಅನ್ನಕತ್ತಾನ. ಯಾರ ಕೊಡಾಕ್ ಗಟ್ಟಿ ಆದ್ರ ನಾವು ಮಾಡ್ಕೊಳಕ್ ತಯಾರ. ಹಂಗ್ರಿ ಅವ ಮುದುಕ ಆಗ್ಯಾನೋ ಇನ್ನ ಹಪಾಪಿ ಐತಿ ಒಳಗ, ಇನ್ನ ಹಸಿವು ಐತಿ. ನಾವ್ ಹೆಂಗದೇವಿ ವಿಚಾರ ಮಾಡ್ರಿ. ಇದು ನಮ್ದು ಸುದ್ದಿ ಬೇಡ, ಈಗ ನಮಗ್ ಹಚ್ಕೊಳು. And therefore we have to have our own method of examination, and therefore Krishna gives a litmus test. A litmus test, do not imagine that you have to pour some liquid over a head and whether it turns yellow or pink, whatever it is. ಇಲ್ಲಿ ವಿಜ್ಞಾನದ ಒಂದು ಯಾರು BSc PUC ಸೈನ್ಸ್ ಮಾಡಿದ್ರು ಗೊತ್ತಾಗ್ತದೆ. ಒಂದು ವಸ್ತುವಿನಲ್ಲಿ ಪಿಷ್ಟ ಐತಿ ಅನ್ನುವಂಥದ್ದು ಗೊತ್ತಾಗ್ಬೇಕಂದ್ರೆ ಲಿಟ್ಮಸ್ ಟೆಸ್ಟ್ ಅಂತ ಮಾಡ್ತೀವಿ ನಾವು ಕೆಮಿಸ್ಟ್ರಿ ಲ್ಯಾಬೊರೇಟರಿ ಒಳಗೆ. ಆ ಲಿಟ್ಮಸ್ ಪೇಪರ್ ಎದ್ದಿದ್ರೆ ಅದು ನೀಲಿ ಬಣ್ಣದ ಆತು ಅಂದ್ರೆ ಅವಾಗ ಅಂತಾರ ಅದಕ್ಕ ಅದ್ರೊಳಗ ಪಿಷ್ಟ ಪದಾರ್ಥ ಅದ. ಇಷ್ಟ ಹಂಗ ಇಲ್ಲಿ ನೀನು ಅಂತಃಕರಣ ಶುದ್ಧಿ ಮಾಡ್ಕೊಂಡು ಬಂದೀಪ, ಈಗ ಜ್ಞಾನಕ್ಕೆ ಅಧಿಕಾರಿ ಅನ್ನಕ ಯಾವ ಟೆಸ್ಟ್ ಮಾಡ್ಬೇಕು? ನೀನ್ ತಿಳಿವಾಗ ಏನಾರ ನೀರ್ ಹಾಕಿ ಅಲ್ಲಿ ಲಿಟ್ಮಸ್ ಪೇಪರ್ ಇಟ್ಟು ಅದು ನೀರಾಗತ್ತೇನೋ ಅಂತ ಕೇಳಾಕತ್ತಾರ. ಕೃಷ್ಣ ಸೇಸ್ ಹೇಳ್ತಾನ ಭಗವಂತ, ಯದಾ ಹಿ ಇಂದ್ರಿಯಾರ್ಥೇಶು ನ ಅನುಸಜ್ಜತೆ ಕರ್ಮಸು ನ ಅನುಸಜ್ಜತೆ. ಎರಡು ವಿಶೇಷಣ ಕೊಡ್ತಾನ. ಇಂದ್ರಿಯಾರ್ಥೇಶು ನ ಅನುಸಜ್ಜತೆ, ಕರ್ಮಸು ನ ಅನುಸಜ್ಜತೆ. ಯಾರು ಹಿಂಗದಿರಿ? ನಮ್ಮಷ್ಟು ನಾವು ನೋಡ್ಕೋಬೇಕು. ಇದು ಮತ್ತೊಬ್ಬರಿಗೆ ನೋಡಾಕಲ್ಲ. ಇದು ಮೀಟರ್ ಸ್ಕೇಲ್ ನಮ್ಮನ್ನು ನಾವು ಹಚ್ಕೊಂಡು ನೋಡುವಂತದ್ದು ಅದು ಬೇರೆ. ಮತ್ತೊಬ್ಬರಿಗೆ ನೀ ಅದೇನು ಅಧಿಕಾರಿ, ನಾನು ಅದೇನೇ ನೋಡಾಕ ನಮ್ ಕೈ ಕೊಟ್ಟಾನ ಭಗವಂತ ಈ ಟೂಲ್. ಹಚ್ಚಿ ನೋಡ್ಕೋಬೇಕು ನಾವು. ಏನು ವಿಷಯಗಳಲ್ಲಿ ನಮಗ ಆಸಕ್ತಿ ಐತೋ ಅಥವಾ ಕರ್ಮ ಫಲದಲ್ಲಿ ಆಸಕ್ತಿ ಐತೋ, ಇವೆರಡರಿಂದ ಮುಕ್ತರಾಗಿವೋ. ಇದನ್ನ ಯಾರಿಗೆ ಮತ್ತೊಬ್ಬರಿಗೆ ಹಚ್ಚಿ ನೋಡಾಕ ನಾವು ನಮ್ಮ ಅಂತಃಕರಣಕ್ಕೆ ಹಚ್ಚಿ ನೋಡ್ಕೋಬೇಕು. ರಿಸಲ್ಟ್ ನಿಮ್ ಕಡೆ ನೀವು ಬರ್ಕೋಬೇಕು. A mature mind is free from obsession. ಯಾವುದು ಹೃದಯ ಹಣ್ಣಾಗ್ಯದ, ಯಾವುದು ಪರಿಪಕ್ವ ಆಗೈತೆ ಅಂತಃಕರಣ, ಅದಕ್ಕೆ ಇವು ಎರಡರು ಗೀಳಿರುವುದಿಲ್ಲ, ಇವು ಎರಡರ ಹಸಿವಿರುವುದಿಲ್ಲ. ವಿಷಯಗಳನ್ನು ಹೊಂದಬೇಕು, ಅದರಿಂದ ಸುಖ ಪಡಿಬೇಕು ಅನ್ನೋದು ಇಲ್ಲ. ಆ ಕರ್ಮ ಫಲವನ್ನು ನೋಡಿ ಆ ಕರ್ಮಗಳನ್ನು ಮಾಡಬೇಕನ್ನುವಂತ ಆಸಕ್ತಿ ಇಲ್ಲ ಅದಕ್ಕೆ. A mature mind is free from obsession with sense pleasures. ಅರ್ಥ ಕಾಮ ಪುರುಷಾರ್ಥ, ಅರ್ಥ ಮತ್ತು ಕಾಮದ ಪುರುಷಾರ್ಥ ಬಗ್ಗೆ ಆಸಕ್ತಿನೇ ಇಲ್ಲ ಅವನಿಗೆ. The word obsession is important. ಇಲ್ಲೇ ಏನದ ಗೀಳು, ಆ ಒಂದು ಬಯಕೆ ಇರಬಾರದು, ಅದು ಮುಖ್ಯ. ಇರಬಾರದು ಅಂತೀರಿ. ಇರದಂಗ ಆಗ್ಬೇಕಂದ್ರೆ ಏನೇನು ಮಾಡಿರ್ತಾನ್ರಿ ಅವ? ಸಮ ಕರ್ಮಯೋಗ ಮಾಡಿರ್ತಾನ, ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಉಪಾಸನೆ ಮಾಡಿರ್ತಾನ. ನಮಗ ಅದ ಪತ್ತೆ ಅದ ಆಗಿ ಬರಬಾರ್ದು. ಆಕೆ 9 ತಿಂಗಳದಾಗ ಗರ್ಭಿಣಿ 9 ತಿಂಗಳ 9 ದಿನದಾಗ ಹಡಿತಾಳ. ಈ ನಮ್ಮ ಗರ್ಭ 18 ದಿನ ಆದ್ರೂ ಇನ್ನ ಹೊರಗೆ ಬೀಳಬಾರ್ದು ಕೂಸು. ಏನ ಗರ್ಭ ಆಯ್ತಿರೋ ಏನ ದುರ್ಮೋಷ ಬಂದಂತಿರೋ ವಿಚಾರ ಮಾಡ್ರಿ ಆಗ್ತಿ. ವೆದರ್ ವಿ ಆರ್ ಇನ್ ಅವರ ನಮ್ದು ಶಾಸ್ತ್ರದ ಅಭ್ಯಾಸ ಸರಿಯಾದ ದಾರಿಯಲ್ಲಿ ಇದೆಯೋ ಅಥವಾ ಯಾವುದೋ ಒಂದು ದಾರಿ ಅಡ್ಡ ದಾರಿ ಹಿಡಿದೈತೆ ಅನ್ನುವಂಥದ್ದು ವಿಚಾರ ಮಾಡ್ಬೇಕಾಗೈತೆ. The word obsession is very important. So there is a sense of pleasure. There is arthakama. Shastra allows a person to fulfill arthakama, purushartha. But what is highlighted here is a person's mind is constantly thinking of that only. Morning also we should be eaten for breakfast. That the greatest sense pleasure is tongue. ಈ ನಮ್ಮ 5 ಜ್ಞಾನೇಂದ್ರಗಳಲ್ಲಿ ಅಗದಿ ಸ್ಟ್ರಾಂಗ್ ಇರುವುದು ಯಾವ್ದಂದ್ರೆ ಇದು ನಾಲಿಗೆ. ಏನ್ ಮಾಡ್ತಾನೆ ನೀವು ವಿಚಾರ? ಮುಂಜಾನೆ ಏನ್ರಿ ಟಿಫನ್? ದೋಸಾ, ಇಡ್ಲಿ, ವಡ.
ಆತ್ ಬಿಡಪ್ಪ ಏನ್ ನಿನ್ಗೆ ಬೇಕು ಅದು ಮಾಡಿ ಕೊಟ್ವಿ ಮುಂಜಾನೆ ಮತ್ತ ಆಗುತ್ತನ ಆತ್ ಬಿಡಪ್ಪ ಈಗ ಸಮಾಧಾನ ಇದೆಯಾ ಆರಾಮದಿ ಮಧ್ಯಾಹ್ನ ಏನೈತಿ ಅಡಿಗೆ ಇವತ್ತ ವಿಶೇಷ ಯಾವ್ದಾಯ್ತ ಅಮಾವಾಸ್ಯೆ ಸಿಹಿ ಹೋಳಿಗೆ ಪಾಳಿಗೆ ಕಡಬು ಗಿಡಬು ಅದು ಆತು ಸಾಕೇನು ಸಮಾಧಾನ ಅಂತೇನು ಇಲ್ರಿ ಸಾಯಂಕಾಲಕ್ಕೆ ಮತ್ತೆ ಏನು ನಾಷ್ಟಾ ಟಿಫಿನ್ ಸ್ನಾಕ್ಸ್ ಎಲ್ಲಿ ಮಾಡಪ್ಪ ಮಾಡವ್ ನೀನು a person to fulfill the kama pursuit but what is highlighted here is a person simply consciously thinking of that only ಅದಕ್ಕೆ ಅವ್ರು ಏನಂತಾರ ನೀ ತಿನ್ನಾಕ ಬೇಡ ಅಂದಿಲ್ಲ ಮಾರಾಯ ಅದ್ರ ಮ್ಯಾಗ ಹಬ್ಬ ಬಿಟ್ಕೊಂಡ್ಬಿಟ್ಟು ಬೇಡ ಮುಂಜಾನೆ ಆತು ಟಿಫನ್ ಏನ್ ಮಾಡ್ಲಿ ಸಂಜೆಗೆ ಮಧ್ಯಾಹ್ನ ಏನ್ ಊಟ ಮಾಡ್ಲಿ ಸಂಜೆಗೆ ಏನ್ ಮಾಡ್ಲಿ ರಾತ್ರಿ ಬರೀ ಇದ್ರಾಗ ತಿನ್ನೋದು ಕಾಮ ಪೀನ ಮೋಜ್ ಬಲಾನ ಅರ್ಥ ಕಾಮಗಳಲ್ಲಿ ನಿನ್ನ ಜೀವನ 95 ವರ್ಷ ಆತು ಏನು ಉಪಯೋಗ By the time a breakfast is over, planning for lunch. After lunch, planning for dinner. All the time, arthakama, entertainment, money, money. ಮುಂಜಾನಾತು ಎಂಟರ್ಟೈನ್ಮೆಂಟ್ ಮನೋರಂಜನೆ ಹಣ ಊಟ ಉಪಚಾರ ಮಧ್ಯಾಹ್ನ ಊಟ ರಾತ್ರಿ ಆತು ಎಂಟರ್ಟೈನ್ಮೆಂಟ್ ಬರೀ ಎಂಟರ್ಟೈನ್ಮೆಂಟ್ ಊಟ ಉಪಚಾರ ಇದ್ರಾಗ ಕಾಲ ಕಳೆಗತ್ತಿಯಲ್ಲ ಮಾರಾಯ So as long as the mind is obsessed with money and entertainment, Vedanta cannot appeal to such mind. ಯಾವ ಅಂತಃಕರಣದೊಳಗ ದುಡ್ಡು ಮನರಂಜನೆ ತುಂಬಿಕೊಂಡೈತೋ ಯಾವ ಕೊಳದಲ್ಲಿ ನೀರು ತುಂಬಿಕೊಂಡೈತೋ ಆ ಕೊಳದಾಗ ಹೊಸ ನೀರು ಹೋಗುವುದಿಲ್ಲ ಆ ನೀರು ಖಾಲಿ ಆಗ್ಬೇಕು ಅಥವಾ ಯಾವ ಕೊಳದಲ್ಲಿ ಬಾವಿ ಒಳಗೆ ಕೊಡ ಬಿಡ್ತೀವಿ ನಾವು ಆ ಕೊಡ ಖಾಲಿ ಕೊಡ ಬಿಡ್ತೀವಿ ಅಂದ್ರೂ ಅದ್ರೊಳಗೆ ಹವಾ ಇರ್ತದ ಅದ ಹವಾ ಇದ್ದಿದ್ದನ್ನ ಒಳಗೆ ಬುಡು ಅನ್ನೋ ತಿಳ್ಕೊಂಡು ಹವಾ ಹೊರಗೆ ಹೋದಾಗ ಒಳಗೆ ನೀರು ಹೋಗ್ತೈತೆ ಹೆಂಗೋ ಹಂಗೆ ಯಾವ ಅಂತಃಕರಣದಲ್ಲಿ ವಿಷಯಗಳಲ್ಲಿ ಇರುವಂತಹ ಭೋಗ ಕರ್ಮ ಫಲದಲ್ಲಿ ಇರುವಂತಹ ಆಸಕ್ತಿ ಹೋಗ್ತದೆ ಅವಾಗ ಅಲ್ಲಿ ಜ್ಞಾನ ಒಳಗೆ ಪ್ರವೇಶ ಆಗ್ತೈತೆ ಹೊರತು ಯಾವ ಅಂತಃಕರಣ ನೀವು ಆಲ್ರೆಡಿ ತುಂಬಿಕೊಂಡಾವು ಅಲ್ಲಿ ಒಳಗೆ ಪ್ರವೇಶ ದಾರಿ ಇಲ್ಲ ಜ್ಞಾನಕ್ಕೆ ಬೆಲ್ಲ ಹೆಂಗದರಿ ರುಚಿ ಅದರಿ ರುಚಿ ಅಂದ್ರೆ ಹೆಂಗದರಿ ರುಚಿ ಅಂದ್ರೆ ಹೆಂಗ್ ಹೇಳ್ಬೇಕ್ರಿ ಬೆಲ್ಲ ಹೆಂಗೈತೆ ಅಂದ್ರೆ ಹೇಳ್ಬೋದು ಹಳದಿ ಬಣ್ಣದ ಐತಿ ರುಚಿ ಐತಿ ಅಂತ ಹೇಳ್ಬೋದು ಹೆಂಗೈತೆ ಅಂದ್ರೆ ತಿಂದ ನೋಡ್ಬೇಕಲ್ಲ ಮತ್ತೆ ಇದು ಹೆಂಗೈತೆ ಇದನ್ನ ನೀವು ಅನುಭವಿಸಿ ನೋಡ್ಬೇಕ ಹೊರತು ಇದನ್ನ ನಾವು ಹೆಚ್ಚಿಗೆ ಇದಕ್ಕಿಂತ ಹೆಚ್ಚಿಗೆ ಹೇಳಕ್ಕಾಗುದು ಒತ್ತಾಯ ಪೂರ್ವಕವಾಗಿ ಹಣ್ಣು ಮಾಡಕ್ ಬರುದಿಲ್ಲ ಬಾಳೆಹಣ್ಣು ಹಣ್ಣು ಮಾಡ್ತಾರೆ ಕೆಮಿಕಲ್ ಹಾಕಿ ಬಾಳೆಹಣ್ಣು ಆತು ತಿನ್ನುವಂತ ಹಣ್ಣು ಪದಾರ್ಥಗಳನ್ನ ಹಣ್ಣು ಮಾಡ್ತಾರೆ ಈ ಮನಸ್ಸು ಅನ್ನುವಂತ ಹಣ್ಣನ್ನ ಪರಿಪಕ್ವನ ಹಂಗ ಆರ್ಟಿಫಿಷಿಯಲ್ ಮಾಡಕ್ ಬರೋದಿಲ್ಲ ಆದ್ಮೇಲೆ ಇದಕ್ಕೆ ಒಂದೇ ಒಂದು ದಾರಿ ಕರ್ಮಯೋಗ ಮತ್ತು ಉಪಾಸನಾ ಯೋಗ ಬಿಟ್ಟು ಬೇರೆ ದಾರಿನೇ ಇದೆ ನಮ್ಗ ಅವು ಎರಡು ಅಪತ್ಯ ಆಗ್ಬಿಟ್ಟವು ಮಾಡಾಕ ಅವಲ್ಲ ಅಂತೀವಿ ನಾವು ಹಿಂಗಾಗಿ ನಮ್ದು ಡೆಲಿವರಿನ ಆಗ್ಬಾರ್ದು ನಾವು ಅಧಿಕಾರಿಗಳು ಆಗ್ತಾ ಇಲ್ಲ ಬಹಳಷ್ಟು ಜನ 99% ಅಧಿಕಾರಿಗಳು ಆಗ್ತಾ ಇಲ್ಲ ಸಾಧನೆಯನ್ನ ಮಾಡಕತ್ತ ಅದು ಏನು ಸಾಧನೆ ಮಾಡೋರು ಕಶ್ಚಿತ್ ಲಕ್ಷಕ್ಕೊಬ್ರು ಸಾಧನೆ ಕೋಟಿಗೊಬ್ರು ಸಾಧನೆ ಮಾಡಕತ್ತಾರ ಅಂತ ಕೋಟಿಗೊಬ್ರು ಸಾಧನೆ ಮಾಡೋದ್ರೊಳಗೂ ಇಂಥ ದೋಷಗಳು ವೇದಾಂತ ವಿಲ್ ಅಪಿಯರ್ irrelevant. What is the purpose of this? Vedanta will appear to be waste of time. ಯಾವನ ಅಂತಃಕರಣದಲ್ಲಿ ವಿಷಯ ರಾಗ ಕರ್ಮದ ಫಲದ ಆಸಕ್ತಿ ಐತೋ ಆ ಅಂತಃಕರಣದಲ್ಲಿ ಏನಂತ ನಾವ ಅಂದ್ರೆ ವೇದಾಂತ ಕೇಳುವುದಂದ್ರೆ 1 ತಾಸು ಟೈಮ್ ವೇಸ್ಟ್ ಅಂತ 1 ತಾಸು ಟೈಮ್ ವೇಸ್ಟ್. whereas when there is a maturity, ಯಾವಾಗ ಅಂತಃಕರಣದಲ್ಲಿ ಮೆಚುರಿಟಿ ಅಂತಂದ್ರೆ ಹಣ್ಣಾಗಿ ಪರಿಪಕ್ವ ಆಗ್ಯದ ಅಂತಃಕರಣ, ಯಾವುದನ್ನು ಇದ್ದಂಗ ಗುರುತಿಸುವಂತಹ ಸಾಮರ್ಥ್ಯ ಬಂದೈತಿ ಅಂತಃಕರಣಕ್ಕ, that mind is not obsessed with that. ಅದು ಈ ವಿಷಯದಲ್ಲಿ ಆಗ್ಲಿ ಅಥವಾ ಕರ್ಮ ಫಲದಲ್ಲಿ ಆಸಕ್ತಿಯನ್ನ ಕಳ್ಕೊತದ ಆಗ್ತೀಯ. ಅದೇ ಒಂದು ಇಲ್ಲೇ ಇಂಡಿಕೇಶನ್ ಗುರುತು. ನಾಟ್ ದಟ್ ಐ ವಿಲ್ ನಾಟ್ ಎಂಜಾಯ್ ದಿ ಗುಡ್ ಫುಡ್ ಹಂಗಂತ ತಿಳ್ಕೊಂಡು ಯಾವ್ದಾರ ರುಚಿಯಾದ ಆಹಾರ ಕೊಟ್ಟರೆ ಅವ ತಿನ್ನುದಿಲ್ಲ ಅಂತಲ್ಲ, ತಿಂತಾನ. ಇಫ್ ಯು ಲೈಕ್ ಈಟ್ ನೈಸ್ಲಿ, ದ ಐಡಿಯಾ ಈಸ್ ಒನ್ ಶುಡ್ ನಾಟ್ ಬ್ರೂಡ್ ಆನ್ ಇಟ್. ನಿಮ್ಗೆ ಚಲೋ ಆಹಾರ ಕೊಟ್ಟರೆ ನೀವು ಸುಖದಿಂದ ಊಟ ಮಾಡ್ರಿ, ಬ್ಯಾಡ ಅಂತ ಹೇಳಂಗಿಲ್ಲ, ಆದ್ರೆ ಯು ಶುಡ್ ನಾಟ್ ಬ್ರೂಡ್ ಆನ್ ಇಟ್. ನೀವು ಏನ್ ಮಾಡ್ಬೇಕು ಅಂದ್ರೆ ಅದ ಬೇಕು ಅಂತ ಕೊರಗ್ತಾ ಇರಬಾರ್ದು.
ಬಂತು ಸ್ವಾಗತಂ ಕುರಿಯ, ಹೋತು ಬಿಟ್ಬಿಡು ಕೈ. ಅದ್ರ ಬಗ್ಗೆ ಕೊರಗಿರಬಾರದು, ಬ್ರೂಡ್ ಓವರ್ ಕೊರಗೋದು, ಅಥವಾ ಅದ್ರ ಬಗ್ಗೆ ಮನಸ್ಸಿನ ಸಂಕಲ್ಪ ಪಡ್ಕೊಂಡು ಯಾವಾಗ ಸಿಗ್ತೈತಿ ಆ ಕಾವು ಕೊಡುದು ಅಂತ ಅರ್ಥ ಮಾಡ್ಯಾರ. ಬ್ರೂಡ್ ಅಂದ್ರೆ ಕಾವು ಕೊಡೋದು. ಸಪೋಸ್ ಇಟ್ ವಾಸ್ ಪ್ರಾಮಿಸ್ಡ್ ಅಂಡ್ ನಾಟ್, ಯಾರೋ ಒಂದು ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ನಿಮ್ ಕೈಗೆ ಇನ್ನೂ ಸಿಕ್ಕಿಲ್ಲ, ಬರಬೇಕಾಗಿತ್ತು, ಆಶ್ವಾಸನೆ ಕೊಟ್ಟಿದ್ರು, ಹಂಗಾಗೈತೆ. ಸಂಬಡಿ ಪ್ರಾಮಿಸ್ಡ್ ಗುಲಾಬ್ ಜಾಮೂನ್, ನಿಮ್ಗೆ ಯಾರು ಗುಲಾಬ್ ಜಾಮೂನ್ ಕೊಡ್ತೇವೆ ಅಂತ ಹೇಳಿದ್ರು, ಅಂಡ್ ಹಿ ಡಿಡ್ ನಾಟ್ ಬ್ರಿಂಗ್ ಇಟ್, ತರಲಿಲ್ಲ ಅವ. ಕಾನ್ಸ್ಟಂಟ್ ಮೆಡಿಟೇಷನ್ ಆನ್ ದಟ್ ಡೇ, ಅವತ್ತು ಮುಂಜಾನಿಂದ ಸಂಜೆ ಮಾಡ ಗುಲಾಬ್ ಜಾಮ್, ಯಾವಾಗ ಬರ್ತಾನ, ತಿಂದೆ, ಯಾವಾಗ. ಈ ಒಂದು ಜಪ ಹಬ್ಬ ಇರಬಾರದು. They do not bring, and because of that you get so wild. ನಾವು ತರ್ತೇನೆ ಅಂತ ಹೇಳ್ತಾರಲಿಲ್ಲ, ಅವ್ನು ನೋಡ್ಕೋತೇನೆ. That is the problem. ಹಂಗಾದ್ರ ಸಮಸ್ಯೆ. ಈಗ ಬಹಳ ಮಂದಿ ಸನ್ಯಾಸಿಗಳಿಗೆ ಇದ ಸಮಸ್ಯೆ. ಕ್ಯಾಮಿ ಆಗ್ಯಾರ, ಶಾಸ್ತ್ರ ಹೇಳ್ತಾರ, ಒಳಗ ಏನಿಲ್ಲ, ವೈರಾಗ್ಯನೇ ಇಲ್ಲ. ಎಷ್ಟು ಮಂದಿ ತೋರಿಸ್ಲಿಲ್ಲ ನಿಮ್ಗ? ಹೌದನ್ನು ಶಾಸ್ತ್ರ ಹೇಳ್ತಾರ, ಒಳಗ ವೈರಾಗ್ಯನೇ ಇಲ್ಲ. That is why I said preference is one thing, need is quite another thing. ಅಮ್ಮ ಪ್ರಾಶಸ್ತ್ಯ ಕೊಡ್ತಾನ, ಆದ್ರ ಅವಶ್ಯಕತೆ ತೋರಿಸುವುದಿಲ್ಲ. ಬಂತು ಎಂಜಾಯ್ ಮಾಡ್ತಾನ, ಬರ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. A mature mind is free with regard to the slavery in the field of ಅರ್ಥಕಾಮ ಪುರುಷಾರ್ಥ. ಅರ್ಥಕಾಮದಲ್ಲಿ ಇರುವಂತ ಗುಲಾಮಗಿರಿಯನ್ನು ಗುರುತಿಸಿ ನಮಗಂತಾರ ಅಂತಕ್ಕಣ ಶುದ್ಧ ಆಗ್ಯದ. ಅವು ನಮ್ಮನ್ನ ಕಟ್ಟಿ ಹಾಕ್ತಾವ್ರಿ, ಕಟ್ಟಿ ಹಾಕೋ ಸ್ವರೂಪದವು ಬಂಧಿಸ್ತಾವು. ಕಾಮ್ಯ ಕರ್ಮಗಳಾಗ್ಲಿ, ಆಮ್ಯಾಗ ಈ ವಿಷಯಗಳಾಗ್ಲಿ, ನಿಮ್ಗೆ ರುಚಿ ಏನದಾವು ಇತ ಅಲ್ಲ, ತಿಳ್ಕೊಡ್ರಿ. ಆ ರುಚಿ ಕೊಟ್ಟು ನಿಮ್ಗೆ ಏನ್ ಮಾಡ್ತಾವ, ನಿಮ್ಮನ್ನ ಕಟ್ಟಿ ಹಾಕ್ತಾವ, ನಿಮ್ಮನ್ನ ಬಿಟ್ಟು ಹೋಗದಂಗ ಕಟ್ಟಿ ಹಾಕ್ತಾವ. ಒಂದ್ ಗಿರಾಕಿನ ಕಳ್ಕೊಳಕ್ ತಯಾರಿಲ್ಲ ಅವು ವಿಷಯಗಳು. ಇವೊಬ್ಬ ಮೋಕ್ಷ ಹೊಂತಾನ, ಇವ್ನು ಬಿಡಬಾರ್ದು ಅಂತಾವಂತ. Therefore Krishna says indriyateshu na anusajjate. It is not craving after the sense pleasures, and if they do not attract me and appeal to me, very careful, not hatred. ನೋಡ್ರಿ, ಅವುಗಳ ಬಗ್ಗೆ ತಿರಸ್ಕಾರ ಭಾವ ಅಂತಲ್ಲ. ಮತ್ತೆ ಇವನಿಗೆ ಅಂತಗಣ ಶುದ್ಧಿ ಆದ ಅವಾಗ ವಿಷಯಗಳ ಬಗ್ಗೆ ತಿರಸ್ಕಾರ ಭಾವ ಐತಂತಲ್ಲ. ಅರ್ಥ ಮಾಡೋದು ನೋಡ್ರಿ ಹೆಂಗೈತಿ. ಬಂದ್ರ ಸ್ವಾಗತ ಮಾಡ್ತಾನ, ಬರ್ಲಿಲ್ಲ ಅಂದ್ರೆ ದುಃಖ ಮಾಡ್ಕೊಳ್ಳೋದಿಲ್ಲ, ಅವ್ರ ಬಗ್ಗೆ ಜಪ ಹಿಡ್ಕೊಂಡ್ ಬಿಡೋದಿಲ್ಲ. Hating sense object is as much as obstacle as craving for them. ನೀವ್ ಹೆಂಗ ಅಪೇಕ್ಷೆ ಮಾಡಕತ್ತೀವಲ್ಲ, ಕಾಮ ಮಾಡಕತ್ತೀವಲ್ಲ ಆ ವಿಷಯಗಳ ಬಗ್ಗೆ ನಿಮ್ ತಿರಸ್ಕಾರ ಮಾಡೋದು ಕೂಡ ಅದು ಆಶೆ ಮಾಡಿದಂಗನ. ನಮ್ಮ ಒಂದ್ಕಲ ಸಿದ್ದಪ್ಪ ಅವರು ಪವಾಡ ಹೇಳ್ತಾರ, ಪವಾಡ ಪುರುಷರು ಹೇಳ್ತಾರ, ಕತೆ ಹೇಳ್ತಾರ. ಅವ್ರದ್ದು ನೇತ್ರ ಯಾವ್ದೋ ಒಬ್ಬ ಸ್ತ್ರೀಯನ್ನ ನೋಡಿ ಮೋಹ ಮಾಡ್ತಾರ. ನೀ ನೋಡ್ತೀಯ, ನೀ ಇನ್ನೊಂದು ನೋಡ್ತೀಯ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರಂತ, ಕಣ್ಣಿಗೆ ಕಳ್ಳಿ ಹಾಲು ಹಾಕೊಂಡ್ಬಿಟ್ರು. ಇದು ವೈರಾಗ್ಯ. ಮನಸ್ಸಿಗೆ ಆದದ್ದು ಒಳಗಿಂದು ಕಣ್ಣಿಗೆ ಹಾಕಿದ್ದೀಪ ಕಳ್ಳಿ ಹಾಲು, ಮನಸ್ಸು ಒಳಗಿಂದ ಅದಕ್ಕೆ ಯಾಕೆ ಕಳ್ಳಿ ಹಾಲು ಹಾಕ? ದೊಡ್ಡವರು ಮಾಡಿದ್ದೆಲ್ಲ ಶ್ರೇಷ್ಠ ಏನು? ಆದ್ದರಿಂದ ಆ ವಿಷಯಗಳ ರಾಗ ಎಷ್ಟು ಕೆಟ್ಟದ್ದೈತಿಯೋ ಆ ವಿಷಯಗಳನ್ನ ತಿರಸ್ಕಾರ ಮಾಡೋದು ಕೂಡ ಅಷ್ಟೇ ಕೆಟ್ಟದ್ದು. ಆತ್ಮೀಯರೇ, ಈ ಮಾತಿನ ಅರ್ಥ ಆಗ್ಬೇಕು ಅಂದ್ರೆ ಹೃದಯ ಹಣ್ಣಾದವ್ರಿಗೆ ಅರ್ಥ ಆಗ್ತದೆ, ವಯಸ್ಸಾದವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಕರ್ಮಯೋಗವನ್ನು ಮಾಡಿದವ್ರಿಗೆ ಅರ್ಥ ಆಗ್ತದೆ, ನಿಷ್ಕಾಮ ಕರ್ಮಯೋಗವನ್ನು ಮಾಡಿದವ್ರಿಗೆ ಅರ್ಥ ಆಗ್ತದೆ. ಸೊ ಎ ಮ್ಯಾಚ್ಯೂರ್ ಪರ್ಸನ್ ಡಸಂಟ್ ಹೇಟ್ ಆಲ್ಸೋ. ಅವನು ತಿರಸ್ಕಾರ ಮಾಡೋದಿಲ್ಲ. ಬಂದಿರ್ತಾನೆ, ಇವತ್ತ ಪಕ್ವಾನ್ ಊಟ ಬಂದದ, ನಾ ಊಟ ಮಾಡೋದಿಲ್ಲ, ನಾ ರೊಟ್ಟಿನ ತಿಂತೀನಿ ಅನ್ನೋದಿಲ್ಲ. ಬಂತ ಟ್ರೈ ಇಟ್ಕೊಂಬ, ಊಟ ಮಾಡ.
ನಾಟ್ ಡಸ್ ಹಿ ಕ್ರೇವ್ ಫಾರ್ ದಟ್. ಅವ ಹಂಬಲಿಸುವುದಿಲ್ಲ, ಹಾಯ್ ತೊರೆಯುವುದು. ಉದಾಸೀನವತ್ತಾಸೀನ ಉದಾಸೀನವತ್ತಾಸೀನ ಉದಾಸೀನವತ್ತಾಸೀನ. ಉದಾಸೀನ ಉದಾಸೀನ ಅದ ದಯಾನಂದ ಸ್ವಾಮೀಜಿ ಗಿವ್ಸ್ ಎ ಬ್ಯೂಟಿಫುಲ್ ಎಕ್ಸಾಂಪಲ್. ಒಂದು ದಯಾನಂದ ಸ್ವಾಮೀಜಿ ಅಂದ್ರೆ ನಮ್ಮ ಸ್ವಾಮೀಜಿ ಗುರುಗಳು ಚಿನ್ಮಯಾನಂದರು, ಗುರುಗಳು ಸ್ವಾಮಿ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ ಹೇಳ್ತಾರಂತ, ಆಸ್ ಎ ಬೇಬಿ ಐ ಮೈಟ್ ಬಿ ಪ್ಲೇಯಿಂಗ್ ದ ಗೇಮ್ ಆಫ್ ಮಾರ್ಬಲ್ಸ್. ನಾನು ಚಿಕ್ಕವರಿದ್ದಾಗ ಗುಂಡ ಆಡ್ತಿದ್ದೆ, ಗುಂಡ. Not that I am talking about the playing marbles, the goalie that you may play with. So you are obsessed with that. You meditate on that as a baby. Now what is your attitude towards goalie? ಸಣ್ಣಂದಿರ್ತ ನಾನು ಅದ್ರ ಮ್ಯಾಗ ಧ್ಯಾನ ಮಾಡೀನಿ. ಹೊಸ ಗುಂಡ ತೆಗೆದು ಆ ಗೆದ್ದಿದ್ದು ಗುಂಡ, ಹೊಸ ಗುಂಡ ಒಂದ್ ಡಬ್ಬೆ ಇಡೋದು, ಅದ್ರಾಗ ಸ್ವಲ್ಪ ಮಧ್ಯಮ ತರಗತಿ ಇದ್ದು ಇನ್ನೊಂದ್ ಡಬ್ಬಿ, ಹಳಪಿ ಇದ್ದಿದ್ದು ಅದು ಒಂದ್ ಡಬ್ಬಿ. ಧ್ಯಾನ ಎದ್ರದ್ದು ಮಾಡೇನಿ ಸಣ್ಣಂದಿರ್ತ ಅಂದ್ರೆ ಆ ಗಾಜಿನ ಗುಂಡದ ಧ್ಯಾನ ಮಾಡೇನಿ. 2 ಗುಂಡ ಗೆದ್ದಾಗ ಕ್ಯಾಕಿ ಹೊಡೆದೇನಿ, 2 ಗುಂಡ ಸೋತಾಗ ಕಾಲು ಹೊಸ್ತು ಹತ್ತು ರಂಪಾಟ ಮಾಡೇನಿ. ಯಾರು? ನಾನೇ. ಯಾವಾಗ? ಚಿಕ್ಕವನಿದ್ದಾಗ. ದಯಾನಂದ ಸ್ವಾಮೀಜಿ ಕೂಡ ಉದಾಹರಣೆ ಇದು. ಸಪೋಸ್ ಯುವರ್ ಓನ್ ಗ್ರ್ಯಾಂಡ್ ಚೈಲ್ಡ್ or a child calls you, there is no friend to play with me, so ಅಪ್ಪ come with me for playing a goalie. ಈಗ ದೊಡ್ಡವರಾಗಿರಿ, ನೀವು ಅಜ್ಜಾಗಿರಿ, ನಿಮ್ಮ ಮಗನ ಮಗ 3 ವರ್ಷ 4 ವರ್ಷದ ಮುದುಕ್ ಮೊಮ್ಮಗ ನಿಮಗ ಅಂತಾನೆ, ಅಜ್ಜ ನನ್ ಕೂಡ ಗುಂಡ ಆಡಕ್ ಇವತ್ತು ಯಾರು ಇಲ್ಲ, ನನ್ ಕೂಡ ಗುಂಡ ಆಡಕ್ ಬಾ ಗುಂಡ ಆಡಕ್ ಬಾ ಅಂತ ಹೋಗ್ತಾನೆ. ಅವ ಗುಂಡ ಆಡಕ್ ಹೋಗ್ತಾನೆ, 2 ಗುಂಡ ಮೊಮ್ಮಗ ಸೋಲ್ತಾನೆ. ಸೋತ ದುಃಖ ಆಗತ್ತೆ ನಿಮಗ. ಹಿಂದೆ 2 ಗುಂಡ ಸೋತಾಗ ಕಾಲು ಹೊಸ್ತ ಅತ್ತಿದ್ ನೆನಪೈತಿಲ್ಲ. ಈಗ ಯಾಕೆ ದುಃಖ ಆಗಬಾರ್ದು? 2 ಗುಂಡ ಮೊಮ್ಮಗನು ಗೆದ್ರಿ, ಸುಖ ಆಗತಿ? ಅದ ಅವ ಏನಂತಾನ, ಮೊಮ್ಮಗ 2 ಗುಂಡ ಗೆದ್ದ, ಅಜ್ಜನು 2 ಗುಂಡ ಗೆದ್ದೆ ಕ್ಯಾಕಿ ಹೊಡಿತಾನ. ಅಜ್ಜನು 2 ಗುಂಡ, ಅಜ್ಜಗೆ 2 ಗುಂಡ ಸೋತೆ ಅಳ್ತಾನ, ಕಾಲು ಹೊಸ್ತ ಅಳ್ತಾನ. ನೀವ್ ಯಾಕೆ ಅಳಬಲ್ರಿ, ಅವ ಯಾಕೆ ಅಳಗತ್ತಾನ? ಅವನ ಅಂತಃಕರಣ ಇನ್ನ ಅವನ ಹಣ್ಣಾಗಿಲ್ಲ, ಕಾಯಿ ಐತಿ. ನಿಮ್ದು ಅಂತಃಕರಣ ಹಣ್ಣಾಗೈತಿ. ಎದಕ್ ಹಣ್ಣಾಗೈತ್ರಿ? ಗಾಜಿನ ಗುಂಡಗೆ ಹಣ್ಣಾಗೈತಿ. ರೂಪಾಯಿಗೆ 10 ಬರ್ತಾವ ಅಂತ ಗುಂಡ ನೋಡಿ ನಿಮ್ಗ ಏನ್ ಬಂದೈತಿ? ಈಗ ವೈರಾಗ್ಯ ಬಂದೈತಿ, ಹಣ್ಣಾಗೈತಿ. ಈಗ ನೀವು ಆಡೋಬರ್ರಿ, ಬಂಗಾರ ಗುಂಡ ಹಚ್ಚಿ 2 ಗುಂಡ ಸೋಲ್ರಿ, ಅಳ್ತೀರ ಬಿಡ್ತೀರ ನೋಡ್ತೇನೆ ಅಂತಾರ ಅಪ್ಪೋರು. ಗುಂಡ ಗಾಜಿನೂ ಆದ್ರ ನಿಮ್ಗೆ ಏನೂ ಆಗೋದಿಲ್ಲ. ಈಗ ದೊಡ್ಡವರಾಗಿರಲ್ಲ. ಎಷ್ಟ್ ದೊಡ್ಡವರಾಗಿರಿ? ಗಾಜಿನ ಗುಂಡದ ಮಟ್ಟಿಗೆ ದೊಡ್ಡವರಾಗಿರಿ. ಬಂಗಾರ ಗುಂಡ ಆಡಿ ಸೋತ್ರ ಅಳದಷ್ಟು ದೊಡ್ಡವರಾಗಿರಿ. ಇನ್ನ ಹಂಗ ಅವತ್ ನೋಡು, 2 ಬಂಗಾರದ ಗುಂಡ 10 ಗ್ರಾಮೀಣ 2 ಗುಂಡ ಸೋತ್ರು ನಿಮಗ ನೋವು ಆಗ್ಬಾರ್ದು, 2 ಗುಂಡ ಗೆದ್ರು ನಿಮಗ್ ಸಂತೋಷ ಆಗಬಾರ್ದು. ಹಂಗೇನ್ರ ಹಣ್ಣಾಗೈತೇನೋ ನಿಮ್ದ ಅಂತಃಕರಣ, ಅದಕ್ಕೆ ಹಣ್ಣಾಗುವಿಕೆ ಅಂತೀವ್ ನಾವು ಹೇಳ್ತಾರಪ್ಪ. You do not hate or say that if I see that I get attachment, etc., therefore I will not play. You are not afraid of getting attached to the marbles. You will be happy to play, and even if you pretend, oh my son, I am getting defeated, etc., all those things, you will show interest. You do not hate, and in the middle of the game, you are winning, and some guest comes, and the game is stopped halfway. ಇದು ಮತ್ತು ಉದಾಹರಣೆ ನೋಡು. ಮೊಮ್ಮಗನ ಕೂಡ ಗುಂಡಾಡಕತ್ತೀರಿ, ಗೆಲ್ಲದ್ರಾಗ ಬಂದೇರಿ, ಯಾರೋ ಬಂದ್ಬಿಟ್ರಿ ಮನೆಗೆ, ಗೆಸ್ಟ್ ಬಂದ್ರು. ಇನ್ನೊಂದು ಸೆಕೆಂಡಿಗೆ ಗೆಲ್ಲೋರು ಅದಿರಿ ನೀವು. ಅಷ್ಟೊಂದು ಯಾರ ಬಂದ್ರು ಆಟ ಬಿಡ್ಬೇಕಾತ್, ಮೊಮ್ಮಗನ ಕೂಡ ಆಟ ಬಿಡುವ ಪ್ರಸಂಗ ಬಂತು. ಯು ಆರ್ ಗ್ರೋನ್ ಅಪ್ ನಾವು, ಆರ್ ಯು ಡಿಸ್ಟರ್ಬ್? ಈಗ ನಾನು ಇನ್ನೊಂದು ಸೆಕೆಂಡ್ ಬಿಟ್ಟು ಬರಬಾರ್ದ? ಇವರು ಬೀಗರು ಬಂದವರು, ನಾನು ಗುಂಡ ಗೆದ್ದು ಬಿಡ್ತಿದ್ದೆ, ಇನ್ನೊಂದು ಗುಂಡ ನಮ್ಮ ಮೊಮ್ಮಗನ್ ಅಂತೀರೋ, ಏನ್ ಅಲ್ಲಿಂದಲ್ಲೇ ಬಿಟ್ಟು ಹೇಳ್ತಿರೋ? ಅದಕ್ಕೆ ಏನಾದ್ರು ನಿಮ್ಗೆ ರಾಗ ಐತಿ? ಅದ್ ಆಟದ ಮ್ಯಾಗ ಏನಾದ್ರು ರಾಗ ಐತಿ, ದ್ವೇಷ ಐತಿ? ಇಲ್ಲ. ಹಂಗ ಅದಿರೇನು? ಹಂಗಿದ್ರೆ ವೇದಾಂತ ಆಗ್ತೈತಿಲ್ಲ ಅಂದ್ರೆ ಅದು ಇಷ್ಟ. ನೀವು ಅಳತೆಗೋಲು ನಿಮ್ಗೆ ನಿಮ್ ಕೈ ಕೊಟ್ರ, ಈ ಲಿಟ್ಮಸ್ ಪೇಪರ್ ಹಚ್ಚಿ ನೀವು ನೋಡ್ಕೊಡ್ರಿ, ನಾವೆಲ್ಲ ಅದೇವೆ ಅಂತ ನೋಡ್ಕೊಡ್ರಿ ಆತ್ಮೀಯರೇ, ನಾವೆಷ್ಟು ಅಧಿಕಾರಿಗಳದೇವ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಮತ್ತೊಬ್ಬರಿಗೆ ಹೇಳಿದ್ದು ನಮ್ಮನ್ನ ನಾವು ನೋಡ್ಕೊಳ್ಳಿಕ್ಕೆ ಮಾಡಿದಂತ ಒಂದು ಲಿಟ್ಮಸ್ ಟೆಸ್ಟ್, ಒಂದು ಪರೀಕ್ಷೆ ಇದು. Crucial, I was winning,
somebody came and spoiled. Playing is okay for you, not playing is also okay for you. That is called transcending. ಹಿಂಗ ನಿಮ್ಮ ಅಂತಃಕರಣ ಯಾವ್ದ ಬಂದ್ರು ಸ್ವಾಗತ ಮಾಡ್ತೀರಿ, ಯಾವ್ದ ಬಂದ್ರು ನೀವು ಅದನ್ನ ಒಪ್ಕೋತೀರಿ ಅಂತಂದ್ರ ಅದಕ್ಕಂತಾರ ಟ್ರಾನ್ಸೆಂಡಿಂಗ್ ಮೈಂಡ್ ಅಂತಾರೆ ಇಂಗ್ಲಿಷ್ನಾಗ. ಉದಾತ್ತೀಕರಣ. ಯಾವ್ದಕ್ಕೂ ಏನದ, ಬಂದ್ರು ಅಷ್ಟ, ಬರ್ಲಿಕ್ರು ಅಷ್ಟ, ಕೆಲಸ ಆದ್ರೂ ಅಷ್ಟ, ಕೆಲಸ ಆಗ್ಲಿಕ್ರು ಅಷ್ಟ. ಆತ್ಮೀಯರೇ, ಪ್ರಯತ್ನ ಮಾಡ್ರಿ. ಏನು ನಿಮ್ಗೆ ಏನ್ ಬೇಕು ಪ್ರಯತ್ನ ಮಾಡ್ರಿ. ಸಿಕ್ತು ಸಂತೋಷದಿರಿ, ಸಿಗ್ಲಿಲ್ಲ ಅಂದ್ರೂ ಸಂತೋಷದಿರ್ರಿ ಅಂತಾರ ಅವ್ರ. ಇಲ್ಲೇ ಉದಾತ್ತೀಕರಣ ಅಂತಂದ್ರ ಈ ನಾಮರೂಪಾತ್ಮಕ ಜಗತ್ತಿನ ಮೀರಿ ದಾಟಿ ಬೆಳೆಯುವಿಕೆ ಏನದ, ಆ ಬೆಳೆಯುವಿಕೆಗೆ ಇಲ್ಲಿ ಅಂತಾರ ಅವರು ಉದಾತ್ತೀಕರಣ ಅಂತ. ನಾವು ಕಾಮವನ್ನ ಅದನ್ನ ಪೂರೈಸಿ ಪೂರ್ಣ ಮಾಡಕ್ ಆಗುದಿಲ್ಲ ಆತ್ಮೀಯರೇ. ಅದು ಯಾವ್ದೇ ಇರ್ಲಿ, ಕಾಮನೆಯನ್ನ ಉದಾತ್ತೀಕರಿಸಬೇಕಾಗ್ತದೆ. ಆ ಕಾಮನೆಯೊಳಗೆ ಇದ್ದು ಅಲ್ಲಿಂದ ಬೆಳೆದು ನಾನು ಒಳ್ಳೆ ಒಂದು ಮಟ್ಟಿಗೆ ಬರ್ಬೇಕು. ಈ ಮಾತಿನ ಅರ್ಥನ ಆಗ್ಲಿಕ್ಕಿಲ್ಲ ಅನಿಸ್ತದ ಎಷ್ಟೋ ಮಂದಿ. ಮಾತು ಏನಿದೆ, ಯಾವ ಲೆವೆಲ್ ಮಾತಾಡಕತ್ತಾರ ಅನ್ನೋದು ಅರ್ಥ ನಮಗ್ ಆಗ್ಲಿಕ್ಕಿಲ್ಲ ಅನಿಸ್ತದ. ಅಷ್ಟು ನಮ್ಗೆ ದೂರದೇನು. ದಟ್ ಈಸ್ ಕಾಲ್ಡ್ ವೈರಾಗ್ಯಂ. ಇದಕ್ಕಂತಾರ ವೈರಾಗ್ಯ ಆತ್ಮೀಯರೇ. ವಿಷಯಗಳ ಮಧ್ಯದಲ್ಲಿ ಅವುಗಳ ಆಸಕ್ತನಾಗಿರುವುದು ವೈರಾಗ್ಯದ. ವಿಷಯದಿಂದ ಓಡಿ ಹೋಗಿ ಅನಾಸಕ್ತನಾಗುವುದಲ್ಲ. ದಿಸ್ ಈಸ್ ಕಾಲ್ಡ್ ಗ್ರೋಯಿಂಗ್ ಔಟ್. ಇದಕ್ಕಂತಾರ ಬೆಳವಣಿಗೆ. ಇಟ್ ಈಸ್ ಕಾಲ್ಡ್ ಮೆಚುರಿಟಿ. ಇದಕ್ಕಂತಾರ ಹಣ್ಣಾಗುವಿಕೆ. therefore ಇಂದ್ರಿಯಾರ್ಥೇಷು ನ ಅನುಸಜ್ಜತೆ. he is not enured by, he is not tempted by, he is not centered by any of the sense objects. And therefore only karmasu. Karma means what? Activities for procuring those artha, kama, purushartha. ಕಾಮನೆಯನ್ನ ಇಚ್ಛೆ ಮಾಡಿದಂತ ವಸ್ತುಗಳನ್ನ ಪಡಿಬೇಕಾದ್ರೆ ರೊಕ್ಕ ಬೇಕು. ಆ ರೊಕ್ಕಗಳನ್ನ ಗಳಿಸಾಕ ಏನ್ ಬೇಕಪ್ಪ ಅಂದ್ರೆ ಕರ್ಮಗಳು ಬೇಕು. ಆ ಕರ್ಮಗಳನ್ನ ಮಾಡುವಂತದ್ದು ಮೀನ್ಸ್ ಕರ್ಮಸು. ಆ ಕರ್ಮಗಳಲ್ಲಿನ ಆಸಕ್ತಿ ಆಗದೆ ಇರುವಂತದ್ದು ಏನೈತಲ್ಲ, ಇದಕ್ಕಂತಾರ ಕಲೆ, ಕರ್ಮಯೋಗದ ಕಲೆ. ಅರ್ಥಕಾಮಗಳಿಂದ ಬೆಳೆದು ಅರ್ಥಕಾಮಗಳನ್ನು ಒಲ್ಲೆ ಅನ್ನೋ ಮಟ್ಟಿಗೆ ನಾವು ಬರಬೇಕು. ಅರ್ಥಕಾಮ ಸಾಧನಂ, ಅರ್ಥಕಾಮ ಸಾಧ್ಯಂ. ಕಾಮ ಏನದ, ಒಂದು ಕಾಮ ಸಾಧನ, ಅರ್ಥಕಾಮ ಸಾಧ್ಯಂ. ಮೊದಲ ಕಾಮನೆ ಸಾಮಾನ್ಯ ಪುರುಷ. ಯಾವುದೋ ಒಂದು ವಿಷಯಕ್ಕೆ ಇಚ್ಛಾ ಮಾಡ್ತಾನೆ, ಯಾವುದೋ ಒಂದು ವಿಷಯವನ್ನು ಇಚ್ಛಾ ಮಾಡ್ತಾನೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇಚ್ಛಾ ಮಾಡ್ತಾನೆ. ಆ ಇಚ್ಛಾ ಮಾಡಿಂದ ಏನ್ ಮಾಡ್ಬೇಕು? ಅದಕ್ಕೆ ಅರ್ಥಕಾಮ, ಅದು ಸಾಧ್ಯ, ಅದು ಸಾಧನ. ಕಾಮ ಸಾಧನ, ಅರ್ಥಕಾಮ ಸಾಧ್ಯ. ಕರ್ಮ ಸಾಧನ, ಅರ್ಥಕಾಮ ಸಾಧ್ಯ. ಅರ್ಥಕಾಮ ಸಾಧ್ಯ ಏನ್ರಿ? ಅಲ್ಲಿಂದ ಏನದ, ಆ ಅರ್ಥಕಾಮದ ಫಲ ಐತಲ್ಲ ಅದು ಸಾಧ್ಯ. ಕಾಮ is karma is sadhanam. Krishna says mature person is neither attached to ಅರ್ಥಕಾಮ ಸಾಧ್ಯಂ nor is attached to ಕರ್ಮ ಸಾಧನಂ. ಕರ್ಮಕ್ಕೂ ಅವಾಗ ಅಂಟಿಕೊಂಡಿಲ್ಲ, ಅರ್ಥಕಾಮಕ್ಕೂ ಅಂಟಿಕೊಂಡಿಲ್ಲ. ಅವಾಗನ್ಬೇಕು ವೈರಾಗ್ಯ, ಅವಾಗನ್ಬೇಕು ಸನ್ಯಾಸಿ. neither he means, neither the means is attached not to the end. ಅವ ಸಾಧಕನೂ ಅಂಟಿಕೊಂಡಿಲ್ಲ, ಸಾಧ್ಯನೂ ಬೇಕಾಗಿದೆ. ಎಲ್ಲೇ ಈ ಕರ್ಮ ಫಲ, ಕರ್ಮ ಇವು ಎರಡೂ ಬೇಕಾಗಿದೆ. ಇವುಗಳ ದೋಷವನ್ನು ಗುರುತಿಸ ನಾವು. ಇಫ್ ಅಟ್ ಆಲ್ ಈಸ್ ಅಟ್ರಾಕ್ಟೆಡ್ ಟು, ಒಂದ್ ವೇಳೆ ಅವಾಗ ಏನಾದ್ರೂ ಆಸಕ್ತಿ ಹುಟ್ಟೈತಂದ್ರೆ ದಟ್ ಈಸ್ ಧರ್ಮ, ಮೋಕ್ಷ, ಪುರುಷಾರ್ಥ. ಅರ್ಥಕಾಮ ಬಿಟ್ಟಾನ, ಧರ್ಮ ಅರ್ಥ ಇನ್ನೆರಡು ನೋಡಿ ಅವುಗಳ ಆಸಕ್ತಿ ಇಟ್ಟ. ಧರ್ಮದಿಂದ ನಡಿ ಮೋಕ್ಷವನ್ನು ಪಡಿ ಅನ್ನೋದ್ರಾಗ ಆಸಕ್ತಿ ಇಟ್ಕೊಂಡ ನಾವ. ಇನ್ಫ್ಯಾಕ್ಟ್ ಧರ್ಮ ಪುರುಷಾರ್ಥ ಹಿ ಹ್ಯಾಸ್ ಗ್ರೋನ್ ಔಟ್. ಅಷ್ಟ ಅಲ್ಲ,
ಧರ್ಮ ಪುರುಷಾರ್ಥವನ್ನು ಮಾಡಿ ಧಾರ್ಮಿಕ ಜೀವನ ಮಾಡಿ 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 ಕರ್ಮಯೋಗವನ್ನು ಮಾಡಿ ಉಪಾಸನ ಯೋಗವನ್ನು ಮಾಡಿ ಅದರಿಂದ ಬೆಳೆದು ಈಗ ಹೆಂಗ ತಾಯಿ ಹೊಟ್ಟಾಗಿಂದ ಕೂಸು ಹೊರಗಿನ ವಾತಾವರಣಕ್ಕೆ ಬೆಳೆಯಕ್ ಹೆಂಗ್ ಹೊಂದ್ಕೊಳಕ್ ಪ್ರಯತ್ನ ಮಾಡಾಕೈತೋ ಹಂಗ ಆ ವಾತಾವರಣದಿಂದ ಬೆಳೆದು ಬಂದಾನ ಈಗ ಎದರಿಂದ ಬೆಳೆದು ಬಂದಾನ ಧರ್ಮ ಪುರುಷಾರ್ಥವನ್ನು ಸಾಧಿಸಿ ಬಂದಾನ ಮೋಕ್ಷ ಪುರುಷಾರ್ಥ ಈ ಮೋಕ್ಷ ಪುರುಷಾರ್ಥ ಅವ ಸದ್ಯ ಅದಾನ ಅವ ಪಡೆಯುವುದಿಲ್ಲ ಅವ ಅದಾನ ನೋಡ್ರಿ ಎಂತ ಮಾತು ಧರ್ಮ ಪುರುಷಾರ್ಥವನ್ನ ಸಾಧಿಸ್ಯಾನ ಮೋಕ್ಷ ಪುರುಷಾರ್ಥ ಸ್ವತಃ ಅವನ ಸ್ವರೂಪದ ಅಂದ್ರ ಎಲ್ಲಿಯೂ ಪ್ರಯಾಣ ಇಲ್ಲ ಅಂತಿದ್ಮೇಲೆ ಟು ಪುಟ್ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಇದನ್ನ ಸ್ವಲ್ಪ ಸಂಕ್ಷಿಪ್ತ ಹೇಳ್ರಿ ಏನೋ ಸಣ್ಣ ನಮ್ಗೆ ಬಾಳ ಹೇಳ್ದಂಗಾತು ತಿಳಿಬಾರ್ದು ಸ್ವಲ್ಪ ತಿಳಿಯೋಂಗ್ ಹೇಳ್ರಿ ಅಂತ ಯಾರಾದ್ರು ಅಂದ್ರೆ ವಾಟ್ ಈಸ್ ದ ಸೈನ್ ಆಫ್ ಮೆಚುರಿಟಿ ಹಣ್ಣಾಗಿಪ್ಪ ಹೃದಯ ಅನ್ನೋದು ಏನು ಗುರ್ತು ಡಿಟ್ಯಾಚ್ಮೆಂಟ್ ಈಸ್ ಓನ್ಲಿ ಸೈನ್ ವೈರಾಗ್ಯ ಬಂದು ಖರೆ ವೈರಾಗ್ಯ ಬಂದ್ರೆ ಅದೊಂದು ಗುರುತು ನೋಡಿ ಡೋಂಗಿ ವೈರಾಗ್ಯ ಉಪಯೋಗ ಇಲ್ಲ ಕೆಲವು ಮಂದಿ ಸ್ವಾಮಿಗಳು ಸನ್ಯಾಸಿಗಳಾಗ್ಯಾರ ಕ್ಯಾಮಿ ಹಾಕ್ಯಾರ ನಾವೊಂದ್ ಮಠ ಕಟ್ತೀವಿ ಜಗ ಕೊಡ್ರಿ ನಾವು ಪ್ರವಚನ ಹೇಳ್ತೇನೆ ದಿನ ಕೇಳಾಕ್ ಬರ್ರಿ ನಮ್ದು ಹೊಟ್ಟಿ ನೆತ್ತಿಯನ್ನು ನೋಡ್ರಿ ನಮ್ ಸೇವಾ ಮಾಡಕ್ 4 ಮಂದಿ ಬರ್ರಿ ಇದ್ಯಾಕೆ ಆಸಕ್ತಿ ನಿಮ್ಗ ನೀವು ನಿಜವಾಗಿ ವೈರಾಗಿಗಳ ವೈರಾಗ್ಯ ಇದ್ರ ಅಧಿಕಾರಿ ನೋಡ್ರಿಪ್ಪ ಇಲ್ಲಾದಿಲ್ಲ ಕ್ಲಾಸ್ ಒಂದ ಮಾತು ವೈರಾಗ್ಯ ಡಿಟ್ಯಾಚ್ಮೆಂಟ್ ಈಸ್ ಎ ಕ್ರೂಷಿಯಲ್ ಲಿಟ್ಮಸ್ ಪೇಪರ್ ನಿಮ್ಮಲ್ಲಿ ವೈರಾಗ್ಯ ಇರುವಂತದ್ದು ಏನೈತಲ್ಲ ಕ್ರೂಷಿಯಲ್ ಅಂತಂದ್ರೆ ನಿರ್ಣಾಯಕವಾದಂತ ಈ ಪರೀಕ್ಷೆ ಪಾಸ್ ಆಗೋಕೆ ಅಂತ ನಿಮ್ಮ ಒಳಗ ಹೃದಯ ಬೆಳೆದು ಬಂದಿರಿ ಹಣ್ಣಾಗೈತಿ ಒಳಗಿನ ಬೆಳವಣಿಗೆ ಇದು ಹೊರಗಿನ ಬೆಳವಣಿಗೆ ಅಲ್ಲ ನಮ್ಮ ಅಪ್ಪನ 4 ಎಕರೆ ಹೊಲ ಇದ್ವಿ ನಾವು 20 ಎಕರೆ ಹೊಲ ಗಳಿಸಿದೆ ಒಂದ್ ಬ್ಯಾಲೆನ್ಸ್ ನಮ್ಮ ಅಪ್ಪನ 10,000 ಇದ್ರೆ ನಾವು 4 ಕೋಟಿ ಗಳಿಸಿದೆ ಇದು ಏನದ ಹೊರಗಿನ ಪ್ರಗತಿ ಇದು ಒಳಗಿನ ಪ್ರಗತಿ ಇಲ್ಲ ಒಳಗಿನ ಪ್ರಗತಿ ಇಂಪಾರ್ಟೆಂಟ್ ಅದ ಆದ್ಮೇಲೆ ಒಳಗಿನ ಹೊರಗಿಂದಿಲ್ಲ ಇನ್ನರ್ ಗ್ರೋತ್ ಅಂಡ್ ಸಚ್ ಎ ಪರ್ಸನ್ ಇಸ್ ಗಾಡ್ ಸರ್ವ ಸಂಕಲ್ಪ ಸನ್ಯಾಸಿ ಇಂಥವಂತಾರ ಸರ್ವ ಸಂಕಲ್ಪ ಸನ್ಯಾಸಿ and since he is not obsessed with arthakama ಅವನಿಗೆ ಅರ್ಥಕಾಮದ ಗೀಳು ಇಲ್ಲ he is not obsessed with their arrival nor obsessed with their departure ಅರ್ಥಕಾಮಗಳು ಬಂದ್ರು ಅಷ್ಟೇ ಬರದ ಓಡುವರು ಅಷ್ಟೇ no doubt he knows the money is required for future ಆದ್ರೆ ರೊಕ್ಕ ಬೇಡ ನಮಗೆ ಬೇಕಾಗೈತೆ ಮುಂದಿನ ಫ್ಯೂಚರ್ ಅಂತ ಭವಿಷ್ಯಕ್ಕೆ ರೊಕ್ಕ ಬೇಕಂತ ಐತಿ ಆದ್ರೆ ಗೀಳಿಲ್ಲ he knows ಬೇಕ ರೊಕ್ಕ ಬೇಕದ ಯಾಕೆ ಬೇಕು ನಿನಗ he has saved some money but he is not going to think because nowadays various statements and their cost we come to know from the newspaper Angloplast ನನಗೆ ವಯಸ್ಸಾದಂಗ ನಾನು ಅಶಕ್ತ ಹಾಕಿನಿ ಯಾವ ರೋಗಗಳು ಬಂದು ನನಗೆ ತಗಲ್ ಹಾಕೋತಾವ ಆ ರೋಗಗಳು ಬಂದು ತಗಲ್ ಹಾಕೊಂಡಾಗ ಅಕಸ್ಮಾತ್ ಎಂಜಿಯೋಪ್ಲಾಸ್ಟ್ ಮಾಡಿಸ್ರಿ ಅಂತ ಅಂದ್ರ ಈ ಲೇಖನ ಬರೀ ಹೊತ್ತ ವಯಸ್ಸಿನಾಗ ಟೈಮ್ನಾಗ 1 ಲಕ್ಷ ರೂಪಾಯಿ ಬೇಕು ನನಗೆ ಮುಂದೆ ಆರೋಗ್ಯ ಏನಾರ ಅನಾರೋಗ್ಯ ಕೈ ಕೊಡ್ತು ಅಂದ್ರೆ ಸ್ವಾಮಿ ಆಗೇನಿ ಆದ್ರೆ 1 ಲಕ್ಷ ರೂಪಾಯಿ ಕೇಳ್ತಾನ ನಾವು ಡಾಕ್ಟರ್ ಫ್ರೀ ಮಾಡೋದಿಲ್ಲ ರೊಕ್ಕ ಬೇಡ ನನಗೆ ಬೇಕು ವಾಟ್ ಎವರ್ ಇಟ್ ಈಸ್ ಬೈಪಾಸ್ ಸರ್ಜರಿ ಬೈಪಾಸ್ ಹಾರ್ಟ್ ಅಟ್ಯಾಕ್ ಆಗೈತ್ರಿ ಬೈಪಾಸ್ ಮಾಡ್ಬೇಕ್ರಿ ಸದ್ಯ ಇಲ್ಲಾಂದ್ರೆ ಉಳಿದಿಲ್ಲ ಅಂತ ಬೈಪಾಸಿಗೆ 3 ಲಕ್ಷ ಬೇಕು 2 ಲಕ್ಷ ಬೇಕಂತ ರೊಕ್ಕ ಬೇಡ ನೀವು ಸನ್ಯಾಸಿಗೆ ನೌ ಯು ಕ್ಯಾನ್ ಇಮ್ಯಾಜಿನ್ if I get such a disease what will be the expenditure ನನಗೆ ಇಂಥದ್ದು ಒಂದು ರೋಗ ಯಾವುದೋ ಒಂದು ಅಗಾಧವಾದಂತ ರೋಗ ವಯಸ್ಸಾದ್ಮೇಲೆ ಬಂತಂದ್ರೆ ಅವಾಗ ನಾನು ಯಾವ ರೊಕ್ಕ ತಗೊಂಡು ಹೋಗಿ ನಾನು ಯಾವ ದವಾಖಾನಿಗೆ ಹೋಗಿ ನಾನು ಟ್ರೀಟ್ಮೆಂಟ್ ತಗೊಳ್ಳಿ ರೊಕ್ಕರ ಬೇಡ ಅಂತ ಕುತ್ಕೊಂಡು ವೈರಾಗ್ಯಕ್ಕೆ ಬಂದ್ಬಿಟ್ಟೇನಿ ತಪ್ಪು ಡಿಸಿಷನ್ ಮಾಡಿದ್ದೇನೆ ನಾನು and at that time what will be the cost ಈಗಂತೂ 1 ಲಕ್ಷದ ಈಗ ನಾನ್ ರಿಟೈರ್ಮೆಂಟ್ ಆಗಿ ವಯಸ್ಸಾಗಿ ನನಗ್ ತ್ರಾಸ ಆದಾಗ ಎಂಜಿಯೋಪ್ಲಾಸ್ಟ್ ಮಾಡ್ಸಂದ್ರು ಅಥವಾ ಹಾರ್ಟ್ ಸ್ಟಂಟ್ ಹಾಕ್ಬೇಕಂದ್ರ ಎಷ್ಟು ಬರ್ತೈತೆ ಏನೋ ಖರ್ಚು ವಾಟ್ ಐ ಆಮ್ ಹ್ಯಾವಿಂಗ್ ನೌ ವೆದರ್ ಇಟ್ ವಿಲ್ ಬಿ ಮೆಟ್ ಫಾರ್ ದ ಇಂಟ್ರೆಸ್ಟ್ ಈಗ ನನ್ನ ಕಡೆ ಏನದ ಅಲ್ಲ ಅದ್ರಾಗ ಏನಿಟ್ಟೇನು ಬಡ್ಡಿ ಆ ಬಡ್ಡಿಯಿಂದ ಅದನ್ನ ಆ ಖರ್ಚನ್ನ ನಿಗಿಸ್ಬೋದೇ ನಾನು ಮೇ ಗೆಟ್ ಔಟ್ ಆಫ್ ಇಟ್ ಎಟ್ಸೆಟ್ರಾ ಈ ರೀತಿ ವಿಚಾರಗಳ ಬರ್ತಾವೆ
ಈಗಿನ ಸನ್ಯಾಸಿಗಳಿಗೆ ಗೃಹಸ್ಥರಿಗಂತೂ ಬಂದ ಬರ್ತದ ಅವ್ರ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಈಗಿನ ಆಧುನಿಕ ಸನ್ಯಾಸಿಗಳ ವಿಚಾರ ಇದು. ಸೊ ಕ್ಯಾನ್ ಯು ವರಿ ಅಬೌಟ್ ಆಲ್ ಪಾಸಿಬಲ್ ಡಿಸೀಸಸ್ ಅಂಡ್ ವಂಡರ್ ವೆದರ್ ಯು ಹ್ಯಾವ್ ಗಾಟ್ ಸಫಿಷಿಯಂಟ್ ಮನಿ? ಯಾವ್ಯಾವ ರೋಗ ನನಗೆ ಬರುವ ಸಾಧ್ಯತೆ ಐತಿ, ಆ ರೋಗಕ್ಕೆ ಎಷ್ಟೆಷ್ಟು ಹಣ ಬೇಕಾಗೈತಿ, ಅಷ್ಟು ಹಣವನ್ನು ಕೂಡಿಡುವಂತ ಸಾಧ್ಯತೆ ಐತಿ ನನಗೀಗ. ಇನ್ಫ್ಯಾಕ್ಟ್ we have a master checkup to say nothing is there, you have to spend 10,000. 3 ತಿಂಗಳು 40 ವರ್ಷ ಆದ್ಮ್ಯಾಗ 3 ತಿಂಗಳಿಗೊಮ್ಮೆ ನೀವು ಆರೋಗ್ಯ ಜನರಲ್ ಚೆಕಪ್ ಮಾಡಿಸ್ಬೇಕು ಅಂತಾರೆ ಈಗಿನ ಕಾಲದಾಗ ಡಾಕ್ಟರ್ಸ್. After 40 you should check for BP and sugar every at the gap of 3 months interval. 3 ತಿಂಗಳಿಗೊಮ್ಮೆ BP, 3 ತಿಂಗಳಿಗೊಮ್ಮೆ ಶುಗರ್ ಟೆಸ್ಟ್ ಮಾಡಿಸ್ಕೊಂತೀರ್ವಿ. ಆ BP ಶುಗರ್ ಟೆಸ್ಟ್ ಮಾಡ್ಸಾಕ ಈ ಮಾಡಿ ನಿಮ್ಗೆ ಏನು ಇಲ್ಲ ಕಾಯಿಲೆ ಅಂತ ಹೇಳಾಕ 10,000 ರೂಪಾಯಿ ಕೇಳ್ತಾರೆ. ಐ ಡು ನಾಟ್ ನೋ ವಾಟ್ ಈಸ್ ದ ಮಿನಿಮಮ್ ರೇಟ್. ನಾವು ಇದನ್ನ ಹೇಳಾಗತ್ತಿದ್ದು ಚೆನ್ನೈದಾಗ ಆಗಿದ್ದ ಅಪ್ಪೋ ಹೇಳಾಗತ್ತಾರ. ಕಡಿಮೆ ಅಂದ್ರೆ ಎಷ್ಟು ಹೋತಾರ ನಿಮ್ ಊರಾಗ ನೀವ ಕೇಳಿ ತಿಳ್ಕೊಡ್ರಿ. So if you are going to worry, you can worry any amount. That is why Krishna said security never depends upon external conditions. ಎಷ್ಟು ಚಿಂತೆ ಮಾಡ್ತೀವಿ ಮಾಡು, ನಿನ್ ಚಿಂತೆ ಕೊನೆಗೆ ಕಾಣುವುದಿಲ್ಲ. ಮತ್ತೆ ಪರಿಹಾರ ಏನು? ಚಿಂತೆ ಮಾಡೋದು ಏನ್ ಪರಿಹಾರ ಇಲ್ಲ. ಭಗವಂತ ಹೇಳ್ತಾನ ಸೆಕ್ಯೂರಿಟಿ ನೆವರ್ ಡಿಪೆಂಡ್ಸ್ ಅಪಾನ್ ಎಕ್ಸ್ಟರ್ನಲ್ ಕಂಡೀಷನ್ಸ್. ಈ ಹೊರಗಿನ ಷರತ್ತುಗಳಿಗೆ ನಿನ್ನ ಒಳಗಿನ ಭದ್ರತೆ ಅವಲಂಬಿತವಾಗಿಲ್ಲ. ಒಳಗಿನ ಭದ್ರತೆ ಬೇರೆ ಅದ. ಅದನ್ನ ಹೇಳ್ತೇನೆ ನಿಮ್ಗ. ಇಟ್ ಇಸ್ ಎ ಪ್ಯೂರ್ಲಿ ಅನ್ ಇನ್ನರ್ ಸ್ಟೇಟ್ ಆಫ್ ಮೈಂಡ್. ನಿನ್ನ ಮನಸ್ಸಿನ ಹಾರ್ಡತೆ ಬೇಕು. If you feel insecure, you can feel insecure with any amount of wealth. ನಿನಗ ಏನಾದ್ರ ಅಭದ್ರ ಆಗೋ ಚಟನ ಬಿದ್ದೈತಂದ್ರ ನಿನ್ ಕಡೆ ಕೋಟಿ ಕಡೆ ರೊಕ್ಕ ಇದ್ರು ನೀನ್ ಅಭದ್ರನ. ನಿನಗ ಅಭದ್ರ ಆಗೋ ಚಟ ಬಿದ್ದಿಲ್ಲ ಅಂದ್ರೆ ನಿನ್ ಕಡೆ ಪೈಸಾ ಇಲ್ಲಂದ್ರು ನೀನು ಭದ್ರನ. ನಮಗೆಲ್ಲ ಏನಾಗೈತೆ ಅಂದ್ರೆ ಅಭದ್ರ ಆಗುವಂತದ್ದು ಚಟ ಬಿದ್ದಿದೆ. In fact, if you have got more wealth, the very possession of wealth can make you more insecure. ಅಷ್ಟೇ ಅಲ್ಲ, ನಮ್ ಕಡೆ ಎಷ್ಟೆಷ್ಟು ದುಡ್ಡು ಹೆಚ್ಚಿಗೆ ಸಂಗ್ರಹ ಆಗ್ತದ ಅಷ್ಟಷ್ಟು ನಾವು ಅಭದ್ರತೆ ಕಡೆಗೆ ಹೋಗ್ತೇವೆ ಹೊರತು ಭದ್ರತೆ ಕಡೆಗೆ ಹೋಗ್ಬೇಕಂದ್ರ ನಾವು ಆತ್ಮನೆಡೆಗೆ ಹೋಗಬೇಕು. ಆತ್ಮೀಯರೇ, ಆತ್ಮನ ವಿರುದ್ಧ ದಿಕ್ಕಿಗೆ ಹೋದ್ರೆ ಅಭದ್ರತೆ ಜಾಸ್ತಿ ಆಗ್ತದ. ಆತ್ಮ ಇರೋ ದಿಕ್ಕಿಗೆ ಹೋದ್ವಿ ಅಂದ್ರೆ ಭದ್ರತೆ ಹೆಚ್ಚಿಗೆ ಆಗ್ತದೆ. ನಿಮ್ಮ ಹಣದ ಮ್ಯಾಗಿಲ್ಲ, ನಿಮ್ ಬರುವ ಕಾಯಿಲೆ ಮ್ಯಾಗ ಭದ್ರತೆ ಇಲ್ಲ, ವಿಚಾರ ಮಾಡ್ರಿ ಅಂತ. Therefore, security is an inner state. ಈ ಭದ್ರತೆ ಅನ್ನುವಂಥದ್ದು ಒಳಗೈತಿ ಆತ್ಮೀಯರೇ, ನಾವು ಹೊರಗೆ ಹುಡುಕಾಗತ್ತೀವಿ. ಎಂದಾರ ಸಿಕ್ಕಿತ? Therefore, Krishna said, ಭಗವಂತ ಮುಂದೆ 9ನೇ ಅಧ್ಯಾಯ 22ನೇ ಶ್ಲೋಕದಾಗ ಒಂದು ಮಾತು ಹೇಳವನ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ. ಯೋಗಕ್ಷೇಮಂ ವಹಾಮ್ಯಂ ಅನ್ನುವಂತ ಈ ಮಂತ್ರವನ್ನ LIC ತಗೊಂಡು ತಮ್ಮ ಇದ್ರಾಗ ಲೋಗೋದಾಗ ಹಾಕೊಂಡ. ಭಗವಂತ ನೋಡುವಂತ ಯೋಗಕ್ಷೇಮ ಎಂತದು, LIC ನೋಡುವಂತ ಯೋಗಕ್ಷೇಮ ಎಂತದು. ಆತ್ಮೀಯರೇ, ಮೈ ಗಾಡ್, ಯಾವ ಮಂತ್ರವನ್ನ ತಗೊಂಡು ಎಲ್ಲಿ ಉಪಯೋಗ ಮಾಡಕತ್ತ ತಮ್ಮ ಹೊಟ್ಟೆ ತುಂಬ್ಕೊಳಕ. ಓಕೆ, have some wealth, PF, shares, medical insurance, etc. ಸ್ವಲ್ಪ ಮಾಡ್ಕೊಡ್ರಿ, ನಿಮ್ಗೆ ಬೇಡ ಅಂತ ಹೇಳಂಗಿಲ್ಲ. ಒಂದು PF ಅಂತ ಮಾಡ್ಕೊಡ್ರಿ, ಒಂದೇನೋ ಶೇರ್ ಅಂತ ಮಾಡ್ಕೊಡ್ರಿ, ಒಂದೇನೋ ಇನ್ಶೂರೆನ್ಸ್ ಅಂತ ಮಾಡ್ಕೊಡ್ರಿ, ಏನೋ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಮಾಡ್ಕೊಡ್ರಿ, ಬೇಡ ಅನ್ನಂಗಿಲ್ಲ. ಎಲ್ಲರಿಗೂ ಅವಶ್ಯಕ ಎಷ್ಟು ಮಟ್ಟಿಗೆ ಬೇಕು ಅಷ್ಟು ಮಟ್ಟಿಗೆ ಮಾಡ್ಕೊಡ್ರಿ. You keep, but be very clear, none of them is going to give you total sense of security. ತಲೆ ಇಟ್ಕೊಡ್ರಿ, ಇವು ನನಗ ಭದ್ರತೆಯನ್ನು ಕೊಡ್ಲಿಕ್ಕೆ ಏನೇನು ಸಮರ್ಥ ಇಲ್ಲ.
ಮ್ಯೂಟ್ ಮ್ಯೂಟ್. ಯಾಕ್ರಿ ಬಂದ್ ಆತಲ್ಲ? ಅರ್ಜೆಂಟ್ ಕಾಲ್ ಬಂತ. ಹಾ ಆಯ್ತು, ಗೊತ್ತಾಯ್ತು. ಅರ್ಜೆಂಟ್ ಕಾಲ್ ಬಂತ. ಹಿಂಗಾಗಿ ಅವರು ನಮ್ಮ ಧರ್ಮಸ್ಥಳ ಇದು ಮೈಲಾರದ ಗುರುಗಳು ಫೋನ್ ಮಾಡಿದ್ರು. ಅವ್ರದೇನೋ ಪ್ರಶ್ನೆ ಅಂದ್ರೆ ನಮ್ಮ ರಿಲೇಷನ್ ಹಾಕಾರ ಅವರು ಮೈಲಾರದ ಧರ್ಮಗಳು ನಮ್ಮ ಅಲ್ಲಿ ಧರ್ಮ ವೆಂಕಪ್ಪಯ್ಯ ಒಡೆಯರ್ ಅಂತ ಅವರು ಒಂದು ಯಾವ್ದೋ ವಿಷಯ ಫೋನ್ ಮಾಡಿದ್ದೆ. ಅದಕ್ಕೆ ಅವ್ರು ಫೋನ್ ಮಾಡಿದ್ರೆ ಎತ್ಬೇಕಾಗ್ತ ಅನಿವಾರ್ಯ. ಮತ್ತೆ ಅವರು ಅನಿವಾರ್ಯ ಬಿಡಾಕ್ ಬರೋದಿಲ್ಲ. ಓಕೆ ಅದಕ್ಕೆ ಏನಂತಾರ ಅವರು, ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ದೇರ್ ಫೋರ್ ಬೆಟರ್ ಸರೆಂಡರ್ ಟು ಲಾರ್ಡ್. ಏನಂತಾರ ಅವರು, ಓಕೆ ನಿನ್ಗೆ ಎಷ್ಟು ಬೇಕೋ ಅಷ್ಟು ಸಾಧ್ಯ ಇದ್ದಿದ್ದನ್ನು ಮಾಡ್ಕೋ, ಬೇಡ ಅಂತ ಹೇಳಿಲ್ಲ. ಆದ್ರೆ ನೀ ಮಾಡಿದ್ದು ನಿನಗೆ ಸಾಕಾಗ್ತೈತಿ ಅಂತ ತಿಳ್ಕೊಂಡು ಅದ್ರ ಮೇಲೆ ಪೂರ ಭರವಸೆ ಇಡಾಕ್ ಹೋಗ್ಬೇಡ. is going to give you total sense of security. Therefore, better surrender to the Lord. ಭಗವಂತನ ಮ್ಯಾಗ ಅವಲಂಬಿತನಾಗನಿ. ನೀನ್ ರೊಕ್ಕ ರುಜಿ ಮ್ಯಾಗ ಅವಲಂಬಿತನಾಗಬೇಡ. ನಿನ್ನ ಭದ್ರತೆ ಸಲುವಾಗಿ ಭಗವಂತ ನೀ ಅದೀಪ ನನಗ ನೀನ್ ಭದ್ರತೆ ಕೊಡೋ, ನಿಂದ ನನ್ಗ ಅಲ್ಟಿಮೇಟ್ ಭದ್ರತೆ ನಿಂದ ನೋಡು. ಅವನ ಮ್ಯಾಗ ಹಾಕ್ರಿ, ನೀವು ಆರಾಮಿರ್ರಿ. ಬಿಕಾಸ್ ಆಫ್ ದಿಸ್ ಆಟಿಟ್ಯೂಡ್, ಈ ರೀತಿ ದೃಷ್ಟಿಕೋನ ನಮ್ಗೆ ಇದ್ದಿದ್ದಾದ್ರೆ, ವಾಟ್ ಡಸ್ ಹಿ ಡೂ? ಸರ್ವ ಸಂಕಲ್ಪ ಸನ್ಯಾಸಿ. ಹಿಂಗ ಇತ್ತಂದ್ರ ನೀ ಸರ್ವ ಸಂಕಲ್ಪ ಸನ್ಯಾಸಿ ಅಂತ ಅರ್ಥ. He has dropped his worry about future. ಅವನ್ ತನ್ನ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಬಿಟ್ಟವನಬೇಕು. ನಿತ್ಯ ಸನ್ಯಾಸಿ. He is as good as ಸನ್ಯಾಸಿ. ಅವ ಸನ್ಯಾಸಿ ಅಲ್ಲದ್ರು ಅವನಂತ ಸನ್ಯಾಸಿ ಜಗತ್ನಾಗ ಯಾರು ಇಲ್ಲ. In fact, when a person takes to sannyas ashrama, what is his future? ಯಾವಾಗ ಸನ್ಯಾಸ ಆಶ್ರಮ ಸ್ವೀಕಾರ ಮಾಡ್ತಾನ ಅವ್ರ ಭವಿಷ್ಯ ಏನ್ರಿ ಅಂತ ಯಾರಾದ್ರೂ ಕೇಳಿದ್ರೆ, he has not provided anything for his future. ಅವ ಭವಿಷ್ಯಕ್ಕಾಗಿ ಏನನ್ನೂ ಇಟ್ಕೊಂಡಿಲ್ಲ ಆಧಾರಭೂತವಾಗಿ. ಬರೀ ಆ ಭಗವಂತನ ಆಶ್ರಯವಂತನ ಇಟ್ಕೊಂಡ. he doesn't own anything. ಅವನ ಹತ್ರ ಏನೂ ಇಲ್ಲ, ಹಣ ಇಲ್ಲ, ಅವನ ಹತ್ರ ಹೊಲ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ನೋ ಮನಿ, ನೋ ರಿಲೇಶನ್ಶಿಪ್, ಯಾವ ಸಂಬಂಧಿಕರು ಇಲ್ಲ. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಓಲ್ಡ್ ಏಜ್? ವಯಸ್ಸಾದ್ಮೇಲೆ ಏನಾಗ್ತೈತಿ ಅವಾಗ ಅನ್ನೋದು ಚಿಂತೆನೂ ಇಲ್ಲ. ಸೊ ವಾಟ್ ಡಸ್ ಇ ಡೂ? ಏನ್ ಮಾಡ್ತಾನಂದ್ರೆ, ಸನ್ಯಾಸಿ ಓನ್ಲಿ ಸೆಕ್ಯೂರಿಟಿ ಇಸ್ ಭಗವಾನ್. ಅವನ ಭದ್ರತೆ ಭಗವಂತನಲ್ಲಿ ಕಂಡಿದ್ದಾನ. ಅವನು ಭಗವಂತ ನಿನಗ್ ಬಿಟ್ಟಿದ್ದು ಏನ್ ಮಾಡ್ತಿ ಅಂತ ಹಿಂಗ ಪೂರಾ ಅವನ ಮ್ಯಾಗ ನಾವು ಶರಣಾಗತಿ ಆದ್ರೆ, ಯೋಗಕ್ಷೇಮಂ ವಾಹಮ್ಯಂ, ನಾನು ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊತೀನಿ. ನೀನು ಈ ರೀತಿ ಸಾಧನೆ ಮಾಡಿದ್ದ ಆದ್ರೆ ನಿನ್ನ ಯೋಗಕ್ಷೇಮವನ್ನ ನಾನು ನೋಡ್ಕೊತೀನಿ. ನಾವು ಯೋಗಕ್ಷೇಮ ನೋಡ್ಕೊತಾನ ನಾವು ಸಾಧನೆ ಮಾಡೋನ್ರಿ ಅಂದ್ರೆ ನೋಡೋದಿಲ್ಲ ಅವ. ನಾವು ಸಾಧನೆ ಈ ರೀತಿ ನಮ್ ಇದ್ದಿತ್ತಂದ್ರೆ ಅವ ನೋಡ್ಬೇಕು. ಇಲ್ಲ ನಾವ್ಯಾಕೆ ನೋಡ್ಕೊತಾನ್ರಿ? ಒಂದ್ ದಿವ್ಸ ಕೃಷ್ಣ ರುಕ್ಮಿಣಿ ಊಟ ಕರೆದ. ಕೃಷ್ಣಗೆ ಅಡಿಗೆ ಆಗೈತೆ, ಬರ್ರಿ ಊಟ ಮಾಡಿ ಬರ್ರಿ ಅಂತ ಕರೆದು. ರುಕ್ಮಿಣಿ ಅಲ್ಲ ಕರೆದು ಏನು ಊಟಕ್ಕೆ ಹೋಗ್ಬೇಕು ಕೈ ತೊಳ್ಕೊಂಡು ಅನ್ನೋದನ್ನ ಯಾವನೋ ಒಬ್ಬ ಆರ್ತನಾದಿಂದ ಕೃಷ್ಣ ನಮ್ ಕಾಪಾಡು ಅನ್ನುವಂತ ಧ್ವನಿ ಇವಂಗ ಕೇಳ್ತಾನ. ಅಯ್ಯೋ ಇಂತ ಒಂದ್ ಜನ ಏನ್ ಮಾಡಿದ ಅಂತಂದು ಇವ ಏನ್ ಮಾಡಿದ, ಊಟಕ್ಕೆ ಕುಂಡಿರ್ಬೇಕಾಗಿತ್ತಲ್ಲ, ಹೊರಗೆ ಹೋಗಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಂತ ಎಲ್ಲೇ ಒಬ್ಬ ಅವಂಗ 4-5 ಮಂದಿ ಕೂಡಿ ಕಲ್ಲು ಹೊಡಾಕ್ತಿದ್ರು. ಕಲ್ಲು ಹುಚ್ಚ 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 ಅಂತ ಕಲ್ಲು ಹೊಡಾಕ್ತಿದ್ರು. ಅವ ಕೃಷ್ಣ ಅಂತ ಆರ್ತನಾದವನ್ನ ಕೂಗಿದ ಭಗವಂತಗೆ. ಭಗವಂತ ಓಡಿ ಹೋಗಿ ನೋಡಿದ, ಇವನ್ ರಕ್ಷಣೆ ಮಾಡ್ಬೇಕು ಅಂತ. ಇನ್ನೇನ್ ರಕ್ಷಣೆ ಮಾಡ್ಬೇಕು ಇವಾಗ ಪಾಪ ಅನ್ನುವಂತ ವಿಚಾರ ಮಾಡಾಕತ್ತಾನ ಇವ ಕೃಷ್ಣ, ಅವತಾರಿ ಪುರುಷ. ಅಷ್ಟೊತ್ತಿಗೆ ಅವ ಏನ್ ಮಾಡಿದ, ಏನವ ಅಂಗಿ ಹರಿಸ್ಕೊಂಡು ಹೊಡ್ತಾ ತಿನ್ನಾಕಿದ್ದಲ್ಲ, ಅವನು ಒಂದಲ್ಲೇ ಕಲ್ಲು ತಗೊಂಡು ಅವ್ರಿಗೆ ಬಿಡಾಕತ್ತ. ಅವಾಗ ಇವ ಏನ್ ಮಾಡ್ತಾನ ಭಗವಂತ, ಇವ ತನ್ನ ವ್ಯವಸ್ಥೆ ತಾ ಮಾಡ್ಕೊಳಕತ್ತಾನ ಬಿಡು ಅಂತ ಬಂದು ಮರಳ ಊಟ ಕೊಡು ಅಂತ ಹೇಳ್ತಿ ರುಕ್ಮಿಣಿಗೆ. ಆಕೆ ಹೇಳ್ತಿ ಪ್ರಶ್ನೆ ಕೇಳಿದ, ಏನೋ ಗಲನ್ ದಾರಿ ಭಾರಿ ಇದ್ದವ್ರಗತ್ತೆ ಹೊರಗೆ ಹೋಗಿ ಏನೇನೋ ವಿಚಾರ ಮಾಡಿ ಬಂದು ಊಟಕ್ಕೆ ಕೂಡ ಅಂತಿರಲ್ಲ, ಏನಾತ ಹೇಳ್ರಿ ಅಂತ. ಇಲ್ಲ, ಒಬ್ಬ ನಮ್ಮ ಭಕ್ತ ಹಿಂಗಿಂಗ ಯಾವುದೋ ಸಂಕಷ್ಟದಾಗಿದ್ದಾಗ ಆರ್ತನಾದದಿಂದ ನಾನು ರಕ್ಷಣೆ ಮಾಡುವಂತ ಹೋಗಿದಂಗಾತು. ಆದ್ರೆ ನಾನು ದಿವ್ಯ ದೃಷ್ಟಿಯಿಂದ ನೋಡಿದೆ, ಅವ
ಹಿಂಗಿಂಗ ಹುಚ್ಚ ಅವಂಗೆಲ್ಲಾರು ಕಲ್ ಬಗೆಯಾಗತ್ತಿದ್ರು. ಅವ ಮೊದಲ ಅಂದ, ಆಮೇಲೆ ತಾನ ಕೈಯಾಗ ಕಲ್ ತಗೊಂಡ್ ಅವ್ರಿಗೆ ಹೊಡ್ಯಾಕ್ ನಿಂತ. ಹಂಗಾರ ತನ್ನ ರಕ್ಷಣೆ ತಾನ ಮಾಡ್ಕೊತಾನ ಬಿಡು, ನಾನು ಊಟ ಮಾಡಿದ್ರ ಆತಂತ ಬಂದೇನಿ, ಊಟಕ್ಕೆ ಕೊಡು ಅಂತ. ನಾವು ಎಲ್ಲಾ ವ್ಯವಸ್ಥಾ ನಾವು ಭಗವಂತನ ಮೇಲೆ ಹಾಕಿ ನಮ್ಮನ್ನ ನಾವ್ ಮಾಡಕ್ ನಿಂತ್ಮೇಲೆ ಅವ ನಮ್ಮನ್ನ ದಾರ ಮಾಡೋದಿಲ್ಲ. ಆತ್ಮೀಯ ಎಲ್ಲ ಅವನ ಮೇಲೆ ಭಾರ ಹಾಕಿ ಬಿಟ್ಬಿಡ್ಬೇಕು ನಾವ್ ಕೈ. ಅಂದ್ರ ಅವ ನಮ್ಮ ಯೋಗಕ್ಷೇಮ ನೋಡ್ಕೊತಾನ ಅನ್ನುವಂತ ಮಂತ್ರದ ಅರ್ಥದ. ಆ 9ನೇ ಅಧ್ಯಾಯದಾಗ ಆ ಮಂತ್ರವನ್ನು ಇನ್ನೂ ಆಳವಾಗಿ ನೋಡೋರಿದ್ದೇವೆ. ಯೋಗ ಅಂದ್ರೆ ಏನು, ಕ್ಷೇಮ ಅಂದ್ರೆ ಏನು. ಯೋಗಕ್ಷೇಮಂ ವಹಾಮ್ಯಹಂ. ಯಾವ್ದು ನನ್ನ ಕಡೆ ಈಗಿಲ್ಲ ಅದು ಯೋಗ, ಅದನ್ನ ಕೊಡು ಮೊದಲು. ಕೊಟ್ಟ ಮ್ಯಾಗ ಕಸ್ಕೊಳ್ದಂಗ ಕ್ಷೇಮವಾಗಿರಿಸು ಅಂತ ಎಲ್ಲ ರಹಸ್ಯ ಮಾತುಗಳದಾವ. ಅದನ್ನೆಲ್ಲವನ್ನ ವಿಚಾರ ಮಾಡಿ ನೋಡೋದಿದೆ, ಅಲ್ಲಿ ನೋಡೋಣ. In fact, when a person takes to sannyasa ashrama, what is his future? He has not provided anything for his future. He doesn't own anything, no money, no relationship. What is going to happen in old age? So what he does do? What does he do? A sannyasi's only security is Bhagavan. If a karma yogi can develop same sense of security, he is as good as sannyasi. ನೋಡ್ರಿ, ಈಗ ಒಬ್ಬ ಕರ್ಮಯೋಗಿಗೆ ಈ ಒಂದು ದಿಟ್ಟ ನಿಲುವು ಬರ್ತದ. ಕರ್ಮಯೋಗ ಮಾಡಿದವ್ರಿಗೆ ಇಷ್ಟು ಒಂದು ದಾಢ್ಯತೆ ಬರ್ತದ, ಗಟ್ಟಿ ನೆಲಗಟ್ಟು ಫೌಂಡೇಶನ್ ತಯಾರಾಗ್ತೈತಿ ಅಂದ್ರ ಈಸ್ ಆಸ್ ಗುಡ್ ಆಸ್ ಸನ್ಯಾಸಿ. ಅವ ಸನ್ಯಾಸಿ ಅಂತೆಯೇ. ಇನ್ನು ಜ್ಞಾನ ಆದ್ಮೇಲೆ ಸನ್ಯಾಸಿ ಅಕ್ಕನವ. ಆದ್ರೆ ಕರ್ಮಯೋಗದಾಗ ಇಷ್ಟೊಂದು ಮಹತ್ವ ಅದ, ಇಷ್ಟೊಂದು ತಾಕತ್ತದ. ಈ ತಾಕತ್ತವನ್ನ ಗುರುತಿಸ್ಬೇಕಂದ್ರ ಕರ್ಮಯೋಗ ಮಾಡಿದವ್ರಿಗೆ ಗುರುತಿಸಕ್ಕಾಗ್ತದೆ ಹೊರತು ಬರೀ ಬಾಹ್ಯ ಕರ್ಮಯೋಗ ಹೇಳಿದವರಿಗೆ ಆಗುದಿಲ್ಲ. ರೆಡಿ ಫಾರ್ ವೇದಾಂತ. ಸೊ ಯೋಗ ರೂಢಸ್ಥ ತದೋಚತೆ. ಅವನಿಗೆ ಅಂತಾರ ಇಷ್ಟೆಲ್ಲ ಮಾಡಿದ ಅವಂಗೆ ಯೋಗಾರೂಢನು, ಧ್ಯಾನ ಯೋಗಕ್ಕೆ ಅಧಿಕಾರಿಯಾಗ್ಯಾನ. ಕರ್ಮಯೋಗವನ್ನ ಮಾಡಿದ ಧ್ಯಾನ ಯೋಗಕ್ಕೆ ಅಧಿಕಾರಿಯಾಗ್ಯಾನ. ಧ್ಯಾನ ಯೋಗ ಮಾಡಿದ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನಂತ. ಆ ವಿಷಯವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನೋದಕ್ಕೆ ಇವತ್ತಿನ ಈ ವಾಗ್ರೂಪ ಸೇವೆಯನ್ನು ಗುರುಪಾದ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್. ಜಯ ಮಂಗಳಂ, ಜೈ ನಮ ಪಾರ್ವತಿ ಪದೇ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಶ್ರೀ ಗುರು ಸಮರ್ಥ.